ಎಲ್ಲರೂ ಮ್ಯೂಟ್ ಅಲ್ಲಿರಿ. ನಿಮಗೆ ಗೊತ್ತಿಲ್ವಾ? ಓಕೆ. ಅಥ ಚೈನಂ ನಿತ್ಯಜಾತಂ ನಿತ್ಯಂ ವಾ ಮನ್ಯಸೆ ಮೃತಂ ತಥಾಪಿ ತ್ವಂ ಮಹಾಬಾಹೋ ನೈನಂ ಶೋಚಿತುಂ ಅರ್ಹಸಿ. ಪ್ರಭು, ಯಾರೆಲ್ಲ ಅನ್ಮ್ಯೂಟ್ ಮಾಡ್ತಾವ್ರೆ ಅವ್ರನ್ನ ಮ್ಯೂಟ್ ಮಾಡಿ. ಮತ್ತೆ ಶ್ರೀಜಿ ಪ್ರಭು ಮತ್ತೆ ಪ್ರವೀಣ್ ಪ್ರಭು ಎಸ್ ಮಾಡಿದ್ರೆ ಅಥ ಚೈನಂ ನಿತ್ಯಜಾತಂ ನಿತ್ಯಂ ವಾ ಮನ್ಯಸೆ ಮೃತಂ ತಥಾಪಿ ತ್ವಂ ಮಹಾಬಾಹೋ ನೈನಂ ಶೋಚಿತುಂ ಅರ್ಹಸಿ. If, however, you think that the soul or the symptoms of life is always born and dies forever, you still have no reason to lament, O mighty aunt. ಹಲವಾರು ದೃಷ್ಟಿಕೋನದಿಂದ ಇದರ ಒಂದು ವಿಶ್ಲೇಷಣೆ, ಆತ್ಮದ ಒಂದು ವಿಶ್ಲೇಷಣೆ, ಜೀವನದ ಬಗ್ಗೆ, ನಮ್ಮ ಕರ್ತವ್ಯಗಳ ಬಗ್ಗೆ, ಎಲ್ಲದರ ಬಗ್ಗೆ ಇಲ್ಲಿ ಕೃಷ್ಣನು ಅರ್ಜುನಿಗೆ ತಿಳಿಸ್ತಿದ್ದಾನೆ. ಉದಾಹರಣೆಗೆ ಈ ಒಂದು ಆತ್ಮ, ಇಲ್ಲಂದ್ರೆ ಆತ್ಮದ ಲಕ್ಷಣಗಳು ಸದಾ ಮರಣ ಮತ್ತೆ ಜನನವನ್ನು ಹೊಂದಿರುತ್ತೆ ಅಂದ್ರೆ ಇನ್ನು ಅದಕ್ಕೂ ಶೋಕಿಸುವ ಒಂದು ಅಗತ್ಯ ಅನ್ನೋದು ಇಲ್ಲ ಮಾತನ್ನ ಹೇಳ್ತೇನೆ. There is always a class of philosophers almost akin to the Buddhist. ಹಲವಾರು ತತ್ವಶಾಸ್ತ್ರದರು, ತತ್ವಜ್ಞಾನಿಗಳಿರ್ತಾರೆ. ಅದರಲ್ಲಿ ಈ ಒಂದು ಬುದ್ಧಿಸ್ ಅಂದ್ರೆ ಬುದ್ಧನ ಒಂದು ತತ್ವಗಳನ್ನ ಅನುಸರಿಸುವಂತ ಕೆಲವರು ಇರ್ತಾರೆ. Who do not believe in the separate existence of the soul beyond the body. ಅವರ ಅರ್ಥದಲ್ಲಿ ಆತ್ಮ ಅನ್ನೋದು ಇಲ್ಲ, ಬರೀ ದೇಹ ಮಾತ್ರನೇ. When Lord Krishna spoke the Bhagavad Gita, it appears that such philosophers existed. ಸೊ ಇವಾಗ ಈ ಒಂದು ಭಗವದ್ಗೀತೆ ಹೇಳುವಾಗ ಇನ್ನೊಂದು ಅರ್ಥನೂ ಆಗುತ್ತೆ. ಇಂಥ ಬುದ್ಧಿಸ್ಟ್ ತತ್ವಗಳನ್ನ ಅನುಸರಿಸುವಂಥವ್ರು, ಅವ್ರ ಜೀವನದಲ್ಲಿ ತೋರಿಸುವಂಥವ್ರು ಸಹ ಇದ್ದಿರಬಹುದು ಆ ಕಾಲದಲ್ಲಿ. ಅದಕ್ಕೆ ಆ ಒಂದು ರೀತಿಯ ತತ್ವದ ಬಗ್ಗೆನೂ ಇಲ್ಲಿ ಕೃಷ್ಣ ಹೇಳ್ತಿದ್ದಾರೆ. ಅದನ್ನು ತಗೊಳ್ಬಹುದು. ಇಲ್ಲ, ಇನ್ನು ಭವಿಷ್ಯದಲ್ಲಿ ಈ ರೀತಿ ಆಗುತ್ತೆ ಅಂತ ಗೊತ್ತಿದ್ದೂ ಕೃಷ್ಣನು ಅದರ ಬಗ್ಗೆ ಹೇಳ್ಬಹುದು. And they were known as the ಲೋಕಾಯತಿಕಾಸ್ and ವೈಭವಾಶಿಕಾಸ್. ಈ ರೀತಿ ಅವ್ರನ್ನ ಲೋಕಾಯತಿಕಾಸ್ ಮತ್ತೆ ವೈಭವಾಶಿಕಾಸ್ ಅಂತ ಕರೆಯಲಾಗಿತ್ತು. Such philosophers maintain that life symptoms take place at a certain mature condition of material combination. ಅವರ ಒಂದು ತತ್ವ ಹೆಂಗಿತ್ತು ಅಂದ್ರೆ, ಈ ಒಂದು ಲಕ್ಷಣಗಳು ಇಲ್ಲ ಅಂದ್ರೆ ಈ ಒಂದು ಪ್ರಜ್ಞೆ ಯಾವ ರೀತಿ ಬೆಳೀತದೆ, ಯಾವಾಗ ಎಲ್ಲಾ ರೀತಿಯ ಭೌತಿಕದ ಒಂದು ಕಾಂಬಿನೇಷನ್ ಅನ್ನೋದು ಪ್ರಾರಂಭ ಆಗುತ್ತೆ, ಆವಾಗ ಒಂದು ಪಂಚಭೂತಗಳೆಲ್ಲ ಸೇರಿದಾಗ ಈ ಒಂದು ಫಾರ್ಮುಲಾ ಅನ್ನೋದಾದಾಗ ಆ ರೀತಿಯಾಗಿ ಆಗ್ಬಿಡುತ್ತೆ. ಅಲ್ಲಿ ಪ್ರತ್ಯೇಕವಾಗಿ ಯಾವುದೇ ಒಂದು ಆತ್ಮ ಅನ್ನೋದು ಇಲ್ಲ. The modern material scientist and materialist philosophers also think similarly. ಅದೇ ರೀತಿನೇ ಒಂದು ಭೌತಿಕವಾದಿಗಳು ಇಲ್ಲ ಅಂದ್ರೆ ಈ ಒಂದು ವಿಜ್ಞಾನಗಳು ಅದೇ ರೀತಿನೇ ಅವರ ಆಲೋಚನೆನೂ ಇದೆ. ಕೆಲವರು ಹೇಳ್ತಾರೆ ನೋಡಿದ್ರೆ, ನೆಕ್ಸ್ಟ್ ಜನ್ಮ ಇದೆಯೋ ಇಲ್ವೋ, ಚೆನ್ನಾಗಿ ಇವಾಗಲೇ ಭೋಗಿಸಿ, ಅವಕಾಶ ಸಿಕ್ಕಿದೆ, ಯಾಕೆ ಕಳ್ಕೊಂತಿದ್ರ, ಚೆನ್ನಾಗಿ ಭೋಗಿಸ್ಬಿಡಿ, ಆಮೇಲೆ ನೋಡ್ಕೊಳ್ಳೋಣ. ಇದು ತುಂಬಾ ತತ್ವಗಳು ನೋಡ್ಬೋದು. ಇನ್ನ ವಿಜ್ಞಾನಿಗಳನ್ನ ತಗೊಂಡ್ರೆ ಇಡೀ ಜೀವನ ಪರ್ಯಂತ ಅವರ ಸಂಶೋಧನೆಗಳೆಲ್ಲ ಏನಕ್ಕೆ, ಎಷ್ಟರ ಮಟ್ಟಿಗೆ ನಮ್ಮ ಇಂದ್ರಿಯಗಳನ್ನ ಸುಖ ಕೊಡ್ಬೋದು, ಎಷ್ಟರ ಮಟ್ಟಿಗೆ ನಮ್ಮ ಒಂದು ಇಂದ್ರಿಯಗಳ ಸೇವೆನ ಅತಿ ಶ್ರೇಷ್ಠವಾದ ಒಂದು ಪ್ರಮಾಣದಲ್ಲಿ ಮಾಡಕ್ಕೆ ಸಾಧ್ಯವಾಗುತ್ತೆ. ಅದೇ ಎಲ್ಲರ ಒಂದು ಪ್ರಯತ್ನ. ಎಲ್ಲ ಭೌತಿಕದಲ್ಲಿ ನೋಡ್ಬೋದು. ಆಗಿನ ಕಾಲದಿಂದ ಇವತ್ತವರೆಗೂ ನಾವು ಮಾಡರ್ನೈಸೇಷನ್ ಅಂತಿದ್ರೆ, ಏನ್ ಮಾಡರ್ನೈಸೇಷನ್, ಎಷ್ಟು ಹೆಚ್ಚಿಗೆ ಇಂದ್ರಿಯಗಳಿಗೆ ತೃಪ್ತಿಯನ್ನು ಕೊಡ್ತಿದ್ದೀವಿ ಅಷ್ಟೇ. ಇವಾಗ ಕೆಳಗಡೆ ಮಲ್ಕೊಳ್ಳೋರು ಮಂಚದ ಮೇಲೆ ಅನ್ನೋದು ಬರುತ್ತೆ, ನಂತರ ಹಾಸಿಗೆ ಅನ್ನೋದು ಬರುತ್ತೆ, ಆ ಹಾಸಿಗೆ ಹೆಂಗೆ ಮೆತ್ತಗಿರ್ಬೇಕು ಅನ್ನೋದು, ನಂತರ ಹಲವಾರು ವಿಚಾರಗಳು ಈ ರೀತಿ ನೋಡ್ತಾ ಹೋಗ್ಬೋದು.
ವಾಕಿಂಗ್ ಮಾಡೋದಕ್ಕೆ ಎಲ್ಲೋ ಊರಾಚೆ ಯಾಕೆ ಹೋಗ್ಬೇಕು, ಇಲ್ಲೇ ಮಾಡೋಣ ವಾಕಿಂಗ್ ಅನ್ನೋದು. ಮತ್ತೆ ಆ ಒಂದು ಏನಂತ ಹೇಳ್ತೀನಿ, ಥ್ರೆಡ್ ಮಿಲ್ ಅನ್ನು ತಗೊಂಡ್ಬಂದು ಮನೆ ಒಳಗಡೆನೆ ವಾಕಿಂಗ್ ಮಾಡ್ಕೊಳ್ಳೋದು, ಎಲ್ಲವೂ ಯಾವ ರೀತಿ ಹಲವಾರು ಸೋಂಬೇರಿ ತರದನ್ನು ಮಾಡುವಂಥದ್ದು, ನಮ್ಮ ಇಂದ್ರಿಯಗಳಿಗೆ ತೃಪ್ತಿ ಕೊಡುವಂಥದ್ದು. ಇನ್ನು ಹಲವಾರು ಇದನ್ನು ನೋಡ್ಬೋದು, ಈ ರೆಸಾರ್ಟ್ಗಳಂತೆ, ಇಲ್ಲ ಅಂದ್ರೆ ಈ ಒಂದು ವಂಡರ್ಲಾ ಅಂತ ಆಡೋದು ಅಲ್ಲ, ಏನಕ್ಕೆ ಹೇಳಿ, ಇಲ್ಲ ನಮ್ಮ ಇಂದ್ರಿಯಗಳಿಗೆ ಎಷ್ಟು ಹೆಚ್ಚಿಗೆ ತೃಪ್ತಿ ಕೊಡೋದಕ್ಕೆ ಸಾಧ್ಯವಾಗುತ್ತೆ ಅದನ್ನ ಮಾಡಿ. ಇನ್ನು ಇತ್ತೀಚಿನ ದಿನಗಳಲ್ಲಿ ದೇವಸ್ಥಾನಗಳು ಬರೀ ಇಂದ್ರ ತೃಪ್ತಿಯ ಒಂದು ಕೇಂದ್ರ ಬಿಂದುವಾಗಿರುತ್ತೆ. ಎಷ್ಟು ಹೆಚ್ಚಿಗೆ ನಾವು ಅವರಿಗೆ ಆ ಒಂದು ಇಂದ್ರ ತೃಪ್ತಿಯನ್ನು ಕೊಡ್ತೀವಿ, ಎಷ್ಟು ಆಕರ್ಷಣೀಯವಾಗಿ ಆ ಒಂದು ಸೀರಿಯಲ್ ಸೆಟ್ನೆಲ್ಲ ಬಿಟ್ಟು ಅದನ್ನೆಲ್ಲ ಬಿಟ್ಟು, ಏನಕ್ಕೆ ಮಂಗಳಕರವಾಗಿರಬೇಕು. ದೇವಸ್ಥಾನ ಅಂದ್ರೆ ಅದರ ರೀತಿ ಆಧ್ಯಾತ್ಮಿಕವನ್ನು ಬೆಳೆಸುವಂತ ರೀತಿಯಲ್ಲಿ ಇರಬೇಕು. ಅಲ್ಲಿ ಹಲವಾರು ಆಧುನಿಕತೆ ಉಪಯೋಗಿಸ್ಕೊಳ್ಳೋಣ, ಅದಕ್ಕೇನು ತೊಂದರೆ ಇಲ್ಲ. ಆ ಒಂದು ಸ್ಪೀಕರ್ಗಳನ್ನ ಇದನ್ನೆಲ್ಲ ಇಟ್ಕೊಂಡು ಎಷ್ಟು ಮಟ್ಟಿಗೆ ಭಗವಂತನ ತತ್ವಗಳನ್ನ ಹೇಳ್ತಾ ಇರ್ತೀನಿ, ಭಗವಂತನ ಸಂದೇಶ ಕೊಡಿಸ್ತಾ ಇದ್ದೀನಿ. ಮೊನ್ನೆ ಒಂದು ಶ್ರೀರಂಗ ದರ್ಶನಕ್ಕೆ ಹೋದಾಗ್ಲೂ ಅಷ್ಟೇ, ಒಂದೊಂದು ಜಾಗದಲ್ಲಿ ಅಷ್ಟು ದೊಡ್ಡ ಕ್ಯೂ ಇದೆ, ಸುಮ್ಮನೆ ಹರಟೆ ಹೊಡ್ಕೊಂಡು ಹೋಗೋದಾಗಿತ್ತು, ಅಲ್ಲಿ ಏನು ಇರ್ಲಿಲ್ಲ. ಅದ್ರ ಬದಲು ಒಂದು ಸ್ಪೀಕರ್ನ ಹಾಕೊಂಡು ಒಂದು ಗೋವಿಂದ ನಾಮಗಳಂತೆ, ಸುಪ್ರಭಾತ್ ಅಂತ ಅದ್ರಲ್ಲಿ ಏನೋ ಹಾಕೊಂಡು, ಇಲ್ಲ ಭಗವಂತನ ಒಂದು ಸಂದೇಶವನ್ನು ಕೊಡ್ತಾ ಏನೋ ಅದ್ರ ಬಗ್ಗೆ ಹೇಳ್ಕೊಂಡು ಮಾಡ್ಬೋದಾಗಿತ್ತು. ಸೊ ಅವ್ರಿಗೂ ಆ ಒಂದು ಕಾನ್ಸೆಪ್ಟ್ ಇಲ್ಲ, ಅದನ್ನ ಹೇಳುವಂಥವ್ರು ಇಲ್ಲ. ಆದ್ರೆ ಒಂದು ಸಂತೋಷಕರವಾದ ಸುದ್ದಿ ಅಂದ್ರೆ, ಇತ್ತೀಚೆಗೆ ಜನರಿಗೆ ಜಾಗೃತಿ ಅನ್ನೋದು ಮೂಡ್ತಾ ಇದೆ. ಎಲ್ಲೋ ಒಂದು ಜಾಗದಲ್ಲಿ ಸುಮ್ಮನೆ ಇರ್ತಿದ್ರು, ಇವಾಗ ಅಟ್ಲೀಸ್ಟ್ ಯಾರೋ ಒಬ್ಬರಾದ್ರೂ ಗೋವಿಂದ ಗೋವಿಂದ ಅಂತ ಹೇಳ್ಕೊಂಡು ಮುಂಚೆ ಆಗಿನ ಕಾಲದಲ್ಲಿ ಇತ್ತು, ಇವಾಗ ಮತ್ತೊಮ್ಮೆ ಅದು ಪ್ರಾರಂಭ ಅದು ಆಗ್ತಾ ಇದೆ. ಅಕಾರ್ಡಿಂಗ್ ಟು ದೆಮ್, ದ ಬಾಡಿ ಈಸ್ ಎ ಕಾಂಬಿನೇಷನ್ ಆಫ್ physical elements, and at a certain stage the life symptoms develop by interaction of the physical and chemical elements. ಈ ರೀತಿಯಾಗಿ ಈ ಒಂದು ಸ್ಥೂಲತನದಿಂದ ಬರುವಂಥದ್ದು, ಫಿಸಿಕಲ್ ಅಂದ್ರೆ ಸ್ಥೂಲತನದಿಂದ ಇರುವಂತಹ ಒಂದು ವಸ್ತುಗಳು ಏನಿದೆ ಅದು ಮತ್ತೆ ಕೆಮಿಕಲ್ಸ್, ದ್ರವ ರೂಪದಲ್ಲಿ ಇರುವಂಥದ್ದು ಆ ಕೆಮಿಕಲ್ಸ್, ಅದರ ಮಿಶ್ರಣ ಯಾವಾಗ ಆಗುತ್ತೆ, ಆ ಮಿಶ್ರಣದಿಂದ ಒಂದು ಪ್ರಜ್ಞೆ ಅನ್ನೋದು ಹುಟ್ಕೊಳ್ಳುತ್ತೆ. ದಿ ಸೈನ್ಸ್ ಆಫ್ ಆಂಥ್ರೋಪಾಲಜಿ ಈಸ್ ಬೇಸ್ಡ್ ಆನ್ ದಿಸ್ ಫಿಲಾಸಫಿ. ಆಂಥ್ರೋಪಾಲಜಿ ಅನ್ನೋ ವಿಜ್ಞಾನ ಇದರ ಬಗ್ಗೆ ಈ ಒಂದು ತತ್ವದ ಬಗ್ಗೆನೇ ಹೇಳುತ್ತೆ. ಕರೆಂಟ್ಲಿ ಮೆನಿ ಸ್ಯೂಡೋ ರಿಲಿಜಿಯನ್ಸ್ ನೌ ಬಿಕಮಿಂಗ್ fashionable in America are also adhering to this philosophy, as are the nihilistic non-devotional Buddhist sects. ಯಾವ ರೀತಿ ನಿಹಿಲಿಸ್ಟಿಕ್ ಅಂತಾರೆ, ನಾನ್ ಡಿವೋಷನಲ್ ಬುದ್ಧಿಸಮ್ ಮಾಡೋದ್ರಲ್ಲೂ ಹಲವಾರು ವೆರೈಟೀಸ್ ಅನ್ನೋದಿದೆ. ಭಕ್ತಿ ಮಾಡೋದ್ರಲ್ಲಿ ಹಿಂಗೆ ಹಲವಾರು ವಿಧದಲ್ಲಿ ಮಾಡ್ತಿದ್ರು. ಆದ್ರೆ ಬುದ್ಧನ ಒಂದಿರಲು ಭಕ್ತರಾದಂಥವ್ರು ಕೆಲವರು ಇದ್ದಾರೆ, ಅಭಕ್ತರಾಗಿನೂ ಇದ್ದಾರೆ. ಸೊ ನಾನ್ ವೆಜ್ ತಿನ್ನೋ ಬುದ್ಧಿಸ್ಟ್ ಇದ್ದಾರೆ, ಗೊತ್ತಾ ನಿಮ್ಗೆ? ಏನ ನಾನ್ ವೆಜ್ ತಿನ್ನೋಂಥ ಬುದ್ಧಿಸ್ಟು ಇದ್ದಾರೆ. ಸೊ ಹಲವಾರು ರೀತಿಯಲ್ಲಿ ಇವಾಗ ಹೆಂಗೆ ಬ್ರಾಹ್ಮಿನ್ಸ್ ಆಗಿದ್ದು ಅವರು ನಾನ್ ವೆಜ್ ತಿನ್ನೋ ಬ್ರಾಹ್ಮಿನ್ಸು ಇದ್ದಾರೆ ಅಂತಾರಲ್ಲ, ಆ ರೀತಿ ಎಷ್ಟು ಅವರ ಇಂದ್ರಿಯ ತೃಪ್ತಿಗೆ ಎಷ್ಟು ಅನುಕೂಲತೆ ಬೇಕು ಅದನ್ನ ಮಾಡ್ಕೊಂತಾರೆ. ಆದ್ರೆ ಅವರ ಗೌರವನ ಕುಗ್ಗೋಕ್ಕೆ ಬಿಡೋದಿಲ್ಲ. ಬ್ರಾಹ್ಮಣ ಅಂದ್ರೆ ಎಲ್ಲೋ ಒಂದು ಗೌರವ ಸಿಗುತ್ತೆ, ಬುದ್ಧಿಸ್ಟ್ ಆಗಿದ್ದಾನೆ ಅಂದ್ರೆ ಏನೋ ಒಂದು ಗೌರವ ಸಿಗುತ್ತೆ. ಆ ಒಂದು ಇದನ್ನ ಉಪಯೋಗಿಸ್ಕೊಳ್ಬೇಕು, ಅದ್ರ ಜೊತೆಗೆ ಅವರ ಇಂದ್ರಿಯ ತೃಪ್ತಿನೂ ಪಡ್ಕೊಳ್ಬೇಕು. ಆ ರೀತಿಯಾದ ಒಂದು ತತ್ವಗಳನ್ನ ಅವರೇ ಸೃಷ್ಟಿ ಅನ್ನೋದನ್ನ ಮಾಡಿಕೊಂಡು ಅದ್ರ ಪ್ರಕಾರವಾಗಿ ಜೀವಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. Even if Arjuna did not believe in the existence of the soul, as in the Vaibhashika philosophy, there would still have been no cause for lamentation. ಉದಾಹರಣೆಗೆ ಅರ್ಜುನ ಏನಾದರೂ ಅಭಕ್ತನಾಗಿದ್ದು ಈ ರೀತಿ ವೈಭಾಷಿಕ ಒಂದು ತತ್ವಗಳಲ್ಲಿ ನಾನು ಪಾಲ್ಗೊಳ್ತಾ ಇದ್ದೀನಿ, ಅದಕ್ಕೆ ಆತ್ಮ ಅನ್ನೋದೇ ಇಲ್ಲ ಅಂದ್ರೂ ಸರಿ, ಆವಾಗ್ಲೂ ಸಹ ನೀನು ದುಃಖಿಸಲು ಯಾವುದೇ ಒಂದು ಕಾರಣ ಇಲ್ಲ ಅನ್ನೋದನ್ನ ಇಲ್ಲಿ ಕೃಷ್ಣ ಹೇಳ್ತಿದ್ದಾರೆ. No one laments the loss of a certain bulk of chemicals and stops discharging his prescribed duties. ಈ ರೀತಿ ಕೆಲವೊಂದು ಕೆಮಿಕಲ್ಗಳು ಹಾಳಾಗ್ಬಿಡ್ತಾ ಇದೆ, ಅದರ ಒಂದು ಇದರಿಂದ ಈ ಒಂದು ದೇಹ ಒಂದು ಆಗಿದೆ. ಆ ಒಂದು ಕಾರಣದಿಂದ ಈ ದೇಹ ನಾಶ ಆದಾಗ ಹಲವಾರು ಕೆಮಿಕಲ್ ಲಾಸ್ ಆಗುತ್ತೆ, ಇದೆಲ್ಲ ಆಗುತ್ತೆ ಅನ್ನೋ ಕಾರಣಕ್ಕೆ ತನ್ನ ಕರ್ತವ್ಯವನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ನೀವು ಯಾವ ತತ್ವವನ್ನೇ ಪಾಲಿಸಿ ಏನ್ ಮಾಡೋದು ಸರಿ, ಕರ್ತವ್ಯಗಳು ತುಂಬಾ ಮುಖ್ಯವಾದದ್ದು. On the other hand, in modern science and scientific warfare, so many tons of chemicals are wasted for achieving victory over the enemy. ಉದಾಹರಣೆಗೆ ಈ ಒಂದು ಆಧುನಿಕತೆಯಲ್ಲಿ ನೋಡಿದಾಗ ಈ ಒಂದು ಯುದ್ಧದಲ್ಲಿ ಅವರ ಶತ್ರುಗಳನ್ನ ಗೆಲ್ಲೋದಕ್ಕೋಸ್ಕರ ಇಲ್ಲ ಯುದ್ಧ ಎಷ್ಟು ಪ್ರಮಾಣದ ಒಂದು ಕೆಮಿಕಲ್ಸ್, ಎಷ್ಟು ಬಾಂಬ್ಗಳಾಗಿರ್ಬೋದು, ಈ ಒಂದು ಇದಾಗಿರ್ಬೋದು, ಎಷ್ಟು ವ್ಯರ್ಥ ಆಗ್ತಾ ಇದೆ. ಅಕಾರ್ಡಿಂಗ್ ಟು ದ ವೈಭಾಷಿಕ philosophy, the
so-called soul or atma vanishes along with the deterioration of the body. ಅವರ ಒಂದು ತತ್ವದ ಪ್ರಕಾರ ಈ ಒಂದು ದೇಹ ನಶಿಸಿ ಹೋದಾಗ ಅದ್ರ ಜೊತೆಗೆ ಆತ್ಮನೂ ಸಹ ನಶಿಸಿ ಹೋಗುತ್ತೆ. So in any case, whether Arjuna accepted the Vedic conclusion that there is an atomic soul or he did not believe in the existence of the soul, he had no reason to lament. ಅರ್ಜುನ ಯಾವುದೇ ಒಂದು ತತ್ವವನ್ನು ಪಾಲನೆ ಮಾಡಿದ್ರು ಸರಿನೇ, ಆತ್ಮ ಇದೆ ಅನ್ಕೊಂಡ್ರು ಸರಿ, ಇಲ್ಲ ಅನ್ಕೊಂಡ್ರು ಸರಿ, ಶೋಕಿಸಲು ಯಾವುದೇ ಒಂದು ಕಾರಣ ಅನ್ನೋದು ಇಲ್ಲ. According to this theory, since there are so many living entities generating out of matter every moment, and so many of them are being vanquished every moment, there is no need to grieve for such incidents. ಹಂಗೆಲ್ಲ ನೋಡ್ಕೊಡಿದ್ರೆ ಈ ಒಂದು ಎಷ್ಟೋ ಜೀವರಾಶಿಗಳು ಪ್ರತಿದಿನ ಪ್ರತಿನಿತ್ಯ ತನ್ನ ಜೀವನವನ್ನು ಕಳ್ಕೊಂತಾ ಇರುತ್ತೆ, ಮತ್ತೆ ಹೋಗ್ತಾ ಇರುತ್ತೆ, ಇದೆಲ್ಲ ಆಗ್ತಾನೆ ಇರುತ್ತೆ. ಹಿಂಗೆಲ್ಲ ಆಗ್ತಾ ಇರೋ ಇದನ್ನೆಲ್ಲ ನೋಡ್ಕೊಂಡು ದುಃಖಿಸೋದಕ್ಕೆ ಯಾವುದೇ ಕಾರಣ ಅನ್ನೋದಿಲ್ಲ. ಇವತ್ತಲ್ಲ ನಾಳೆ ಆ ಒಂದು ಕೆಮಿಕಲ್ ರಿಯಾಕ್ಷನ್ ಇಂದ ಇಲ್ಲಾದ್ರೆ ಇದರಿಂದ ಅವ್ರ ದೇಹವನ್ನು ಬಿಡುವ ಒಂದು ಸಮಯ ಅನ್ನೋದು ಬಂದೇ ಬರುತ್ತೆ. If there were no rebirth for the soul, Arjuna had no reason to be afraid of being affected by sinful reactions due to his killing his grandfather and teacher. ಉದಾಹರಣೆಗೆ ನನಗೆ ಪುನರ್ಜನ್ಮನೇ ಇಲ್ಲ ಅನ್ನೋ ತತ್ವವನ್ನು ಏನಾದ್ರೂ ಅರ್ಜುನ ಅನುಸರಿಸೋದಾದ್ರೆ ಮತ್ತೆ ಭಯ ಪಡೋ ಅವಶ್ಯಕತೆ ಇಲ್ಲ. ಯಾಕೆ? ಇವಾಗ ಅವರ ಗುರುಗಳನ್ನ ತಾತನೆಲ್ಲ ಕೊಂದಿರೋದ್ರಿಂದ ಪಾಪ ಬರುತ್ತೆ ಅನ್ನೋ ಕಾನ್ಸೆಪ್ಟೇ ಇಲ್ವಲ್ಲ. ಇನ್ನು ಸಂತೋಷವಾಗಿ ತನ್ನ ಕರ್ತವ್ಯವನ್ನ ಆತ ಮಾಡಬಹುದು. ಬಟ್ ಅಟ್ ದ ಸೇಮ್ ಟೈಮ್ ಕೃಷ್ಣ sarcastically addressed Arjuna as Mahabaho, mighty armed, because he at least did not accept the theory of the Vaibhashikas. ಇಲ್ಲಿ ಮಹಾಬಾಹು ಅನ್ನೋ ಒಂದು ಪದವನ್ನು ಉಪಯೋಗಿಸ್ತಾನೆ. ಅಂದ್ರೆ ಮಹಾಶಕ್ತಿವಂತನಾದ ಮಹಾಬಾಹು, ಭುಜವುಳ್ಳವನು, ಶಕ್ತಿವಂತನು. ಆದ್ರೆ ಆ ರೀತಿ ಇದ್ದು ನೀನು ಇಂಥ ಒಂದು ತತ್ವಗಳನ್ನ ಅನುಸರಿಸಬೇಡ. ವಿಚ್ ಲೀವ್ಸ್ ಅಸೈಡ್ ದ ವೇದಿಕ್ ವಿಸ್ಡಮ್. ಇಲ್ಲಿ ಒಂದು ನಮ್ಮ ಒಂದು ವೈದಿಕೀಯ ಒಂದು ಸಂಸ್ಕೃತಿ ಅನ್ನೋದು ಅದು ಹಾಳಾಗುತ್ತೆ, ಅದು ಕಳೆದೋಗುತ್ತೆ ಜೀವನದಲ್ಲಿ. ಇನ್ನು ಹೇಳ್ಬೇಕು ಅಂದ್ರೆ ಸಹಜತೆ ಅನ್ನೋದು ಕಳೆದೋಗುತ್ತೆ. ಆಸ್ ಎ ಕ್ಷತ್ರಿಯ, Arjuna belonged to the Vedic culture and it behooved him to continue to follow its principles. ಆತ ಕ್ಷತ್ರಿಯನಾಗಿದ್ದಾನೆ. ಕ್ಷತ್ರಿಯ ಅಂದ್ರೆ ಆರ್ಯನ್. ಆರ್ಯನ್ ಅಂದ್ರೆ ಜೀವನದ ಮೌಲ್ಯಗಳನ್ನ ಅರ್ಥ ಮಾಡ್ಕೊಂಡಿರುವಂತ ವ್ಯಕ್ತಿ. ಸೊ ಅವಾಗ ಯಾವ್ದು ಜೀವನಕ್ಕೆ ತೊಡಗಿಸ್ಕೊಳ್ಬೇಕು, ಎಂತ ತತ್ವಗಳನ್ನ ಅನುಸರಿಸ್ಕೊಳ್ಬೇಕು, ನನ್ನ ನಿಯಮಗಳಿಗೇನು, ನಿಬಂಧನೆಗಳೇನು, ನನ್ನ ಕರ್ತವ್ಯವೇನು, ಯಾವ ರೀತಿ ಇರಬೇಕು, ಏನು ಇದನ್ನೆಲ್ಲ ತಿಳ್ಕೊಂಡು ನೀನು ಮಾಡಬೇಕು. ನೀನು ಮಹಾಬಾಹು. ವೆರಿ ಸಿಂಪಲ್ ಆಗಿ ನಿನ್ನೆನೂ ಅಷ್ಟೇ ಹರೀಶ್ ಮನೇಲಿ ನನ್ನ ಕ್ಲಾಸ್ ಕೊಡೋದು ಹೇಳ್ತಿದೆ ಸಹಜತೆ. ಎಷ್ಟರ ಮಟ್ಟಿಗೆ ನಮ್ಮ ಜೀವನದಲ್ಲಿ ಸಹಜವಾದ ಜೀವನ ಜೀವಿಸ್ತಿದ್ದೀವಿ. ಇವತ್ತಿನ ದಿನ ಪ್ರತಿಯೊಂದು ಸುಳ್ಳಿನ ಜೀವನ ಅನ್ನೋದಾಗುತ್ತೆ. ಸೊ ಎಷ್ಟು ನಾವು ಭಗವಂತನಿಂದ ಅಗಲಿರ್ತೀವಿ, ಭಗವಂತನ ಜ್ಞಾನದಿಂದ ದೂರ ಇರ್ತೀವಿ, ಭಗವಂತನ ಒಂದು ನಿಯಮಗಳು ಸಂದೇಶಗಳು ಇದರ ಪ್ರಕಾರವಾಗಿ ಇಲ್ಲದೆ ದೂರ ಇದ್ದಾಗ ಖಂಡಿತವಾಗ್ಲೂ ಸಹಜತೆಯಾದ ಒಂದು ಜೀವನ ಅನ್ನೋದಿಲ್ಲ. ಅದು ಅರ್ಥ ಮಾಡ್ಕೊಳ್ಬೇಕು. ಯಾವಾಗ ನಾನು ಪ್ರಕೃತಿಗೆ ವಿರುದ್ಧವಾಗಿ ಹೋಗ್ತಾ ಇದ್ದೀನಿ, ಅಸಹಜವಾದದ್ದು ಅವೈಜ್ಞಾನಿಕವಾದ ಒಂದು ಜೀವನ ಮಾಡ್ತಿದ್ದೀನಿ ಅಂದ್ರೆ ಖಂಡಿತ ಅದರಿಂದ ಯಾವುದೇ ಕಾರಣದ ಸಂತೋಷ ಅನ್ನೋದಿರಕ್ಕೆ ಸಾಧ್ಯ ಇಲ್ಲ. ತಾತ್ಕಾಲಿಕವಾಗಿ ಕಾಣಿಸ್ಕೊಳ್ಬಹುದು, ಆದರೆ ಶಾಶ್ವತವಾಗಿ ಅದು ದುಃಖದಲ್ಲೇ ಕಂಡುಕೊಳ್ಳುತ್ತೆ. ಕೃಷ್ಣ ಫಸ್ಟ್ ಎಕ್ಸ್ಪ್ಲೈನ್ ದ ಸೋಲ್ಸ್ ಎಟರ್ನಾಲಿಟಿ. ಮೊದಲನೇದಾಗಿ ಕೃಷ್ಣನ್ ಏನು ಕೊಟ್ಟರು? ಶಾಶ್ವತ ಆತ್ಮವನ್ನು ಶಾಶ್ವತವಾದದ್ದು ಅಂತ ಹೇಳ್ಕೊಟ್ರು. ನಾವು your views on the basis of principles prescribed by other philosophers, namely atheist and Buddhist. Krishna thus checkmates Arjuna. ಇವಾಗ ವೈದಿಕ ಸಂಸ್ಕೃತಿ ಪ್ರಕಾರ, ಜ್ಞಾನದ ಪ್ರಕಾರವಾಗಿ ಆತ್ಮದ ಬಗ್ಗೆ ಹೇಳಿದ್ರು. ಇಲ್ಲ, ನಾನು ಭೌತಿಕವಾದಿಯಾಗಿದ್ದೀನಿ ಅಂದ್ರೂ ಸರಿನೇ. ಇವಾಗ ಅವಕ್ತರ ಒಂದು ತತ್ವಗಳಾಗಿರ್ಬೋದು, ಇಲ್ಲ ಬುದ್ಧಿಸ್ಟ್ನ ತತ್ವಗಳಾಗಿರ್ಬೋದು, ಇದನ್ನ ಮುಂದಿಡ್ತಾ ಆವಾಗ್ಲೂ ಅಲ್ಲಿ ಅರ್ಜುನ ಸೋಲಿಸ್ತಾನೆ. ಅಂದ್ರೆ ಎಲ್ಲಾ ದೃಷ್ಟಿಕೋನದಲ್ಲೂ ನೋಡಿದ್ರು ನಮ್ಮ ಕರ್ತವ್ಯ ಎಷ್ಟು ಪ್ರಮುಖವಾದದ್ದು, ಎಷ್ಟು ಮಟ್ಟಿಗೆ ನಮ್ಮ ಕರ್ತವ್ಯಹೀನರಾಗಿರೋದು ಸಾಧ್ಯ. ಇವತ್ತಿನ ದಿನ ಯಾರು ಕರ್ತವ್ಯಗಳನ್ನೇ ಮಾಡ್ತಿಲ್ಲ, ಅದರ ಪರಿಜ್ಞಾನನೂ ಇಲ್ಲ. ಏನ್ ಮಾಡ್ಬೇಕು, ನನ್ನ ಕರ್ತವ್ಯ ಏನು ಅನ್ನೋದು ಸಹ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಪ್ರತಿಯೊಬ್ಬರಿಗೂ ಅವ್ರದೇ ಆದ ಒಂದು ಕರ್ತವ್ಯಗಳಿದೆ. ಅದನ್ನ ಎಷ್ಟು ಮಟ್ಟಿಗೆ ನಾವು ಸಕ್ರಮವಾಗಿ ನಮ್ಮ ಜೀವನದಲ್ಲಿ ನಿಭಾಯಿಸ್ತೀವಿ. If all the assembled warriors are actually eternal souls, no one will die on the battlefield, and Arjuna should therefore do his duty and fight. ಇಲ್ಲಿ
ಎಷ್ಟು ಜನ ಈ ಒಂದು ಯುದ್ಧಾಳುಗಳಿದ್ದಾರೆ, ಅವರೆಲ್ಲ ಶಾಶ್ವತವಾದ ಆತ್ಮ ಆಗಿರೋದ್ರಿಂದ ಅದು ಅವ್ರಿಗೆ ಮರಣ ಅನ್ನೋದೇ ಇಲ್ಲ. ಆದ ಕಾರಣ ಖಂಡಿತವಾಗ್ಲೂ ಆತನ ಕರ್ತವ್ಯವಾದ ಒಂದು ಯುದ್ಧ ಏನಿದೆ ಅದನ್ನ ಆತ ಮಾಡಲೇಬೇಕು. ಸೊ ನೋ ಸೋಲ್ ಎಕ್ಸಿಸ್ಟ್ ಅಂಡ್ ಲೈಫ್ ಇಸ್ ದ ರಿಸಲ್ಟ್ ಆಫ್ ಎ ಕೆಮಿಕಲ್ ಕಾಂಬಿನೇಷನ್, then still Arjuna should do his duty and fight. ಉದಾಹರಣೆಗೆ ಆತ್ಮ ಅನ್ನೋದೇ ಇಲ್ಲ, ಮರಣ ಅನ್ನೋದಿಲ್ಲ, ಜೀವನ ಅನ್ನೋದಿಲ್ಲ. ಇದು ತಾತ್ಕಾಲಿಕವಾದದ್ದು, ಭೌತಿಕದ ಕೆಲವೊಂದು ಕೆಮಿಕಲ್ ಇಂದ ಆಗಿರುವಂತದ್ದು. ದೇಹ ಪ್ರಾರಂಭ ಆಯ್ತು ಆ ಕೆಮಿಕಲ್ ಇಂದ, ಮತ್ತೆ ಕೆಮಿಕಲ್ ಹೋದಾಗ ದೇಹ ನಶಿಸಿ ಹೋಗುತ್ತೆ ಅನ್ನೋವಾಗ್ಲೂ ಸರಿನೇ ಆತನ ಕರ್ತವ್ಯ ಏನಿದೆ ಅದನ್ನ ಆತ ಮಾಡ್ಬೇಕಾಗುತ್ತೆ. If Arjuna accepts the argument for the non-existence of the soul, then he should not be afraid of fight. ಉದಾಹರಣೆಗೆ ಆತ್ಮ ಇಲ್ಲ ಅಂತ ಒಂದು ಜ್ಞಾನವನ್ನು ಇಟ್ಕೊಂಡ್ರು ಸರಿನೇ, ಅಂತ ಒಂದು ತತ್ವವನ್ನು ಸ್ವೀಕಾರ ಮಾಡ್ಕೊಂಡ್ರು ಸರಿನೇ, ಆತ ಯುದ್ಧ ಮಾತ್ರ ಮಾಡೋದಕ್ಕೆ ಯಾವುದೇ ಹಿಂಜರಿಕೆ ಇರಬಾರದು, ಭಯ ಅನ್ನೋದು ಇರಬಾರದು. ಆಫ್ಟರ್ ಆಲ್, ಹೌ ಕ್ಯಾನ್ ಹಿ ಬಿ ಕಿಲ್ಲರ್ ಆಫ್ ಎ ಕಾಂಬಿನೇಷನ್ ಆಫ್ ಕೆಮಿಕಲ್ಸ್? ಈ ಕೆಮಿಕಲ್ ಕಾಂಬಿನೇಷನ್ ಇಂದ ಒಂದು ಜೀವ ಬಂದಿದೆ ಅನ್ನೋದು, ಅಂತ ಜೀವವನ್ನು ಯಾವ ರೀತಿ ಕೊಲ್ಲಲು ಸಾಧ್ಯವಾದ್ರೂ ಆಗುತ್ತೆ. That's whether the soul exists or not. ಆದ ಕಾರಣ ಆತ್ಮದ ಇರುವಿಕೆ ಇದೆಯೋ ಇಲ್ಲವೋ, ಅರ್ಜುನ should not lament but should fight. ಯಾವುದೇ ಕಾರಣಕ್ಕೂ ಅರ್ಜುನ ದುಃಖಿಸಬಾರದು, ಶೋಕಿಸಬಾರದು. ಬದಲಿಗೆ ಏನ್ ಮಾಡ್ಬೇಕು? ಆತನ ಕರ್ತವ್ಯವನ್ನ ಮಾಡಬೇಕು. ಆತನ ಕರ್ತವ್ಯ ಏನ? ಯುದ್ಧ ಮಾಡೋದು. ಕ್ಷತ್ರಿಯನ ಕರ್ತವ್ಯ ಯುದ್ಧ ಮಾಡೋದಾಗಿದೆ. ಆದ ಕಾರಣ ಆತ ಯುದ್ಧ ಅನ್ನೋದನ್ನ ಮಾಡಬೇಕು. ಅದನ್ನ ಈ ಒಂದು ಶ್ಲೋಕದಲ್ಲಿ ಕೃಷ್ಣ ತಿಳಿಸ್ತಿದ್ದಾರೆ. ಓಕೆ, ನೋಟ್ಸ್ ಓಕೆ. ವಿಶ್ವನಾಥ್ ಚಕ್ರವರ್ತಿ अथा चैनं नित्यजातं नित्यं वा मन्यसे मृतं तथापि त्वं महाबाहो नैनं शोचितुम् अर्हसि. Even if you think the soul is always born and always dies, still you should not lament, O mighty Arjuna. ಸೇಮ್. ಸೊ ಆತ್ಮ ಯಾವತ್ತಾದ್ರೂ ಹುಟ್ಟುತ್ತೆ, ಸಾಯುತ್ತೆ, ಈ ರೀತಿ ನೀನು ಏನ್ ತಿಳ್ಕೊಂಡ್ರು ಸರಿ, ಯಾವ ತತ್ವ ಈ ತತ್ವದಲ್ಲಿದ್ರು ಸರಿ, ನಿನ್ನ ಕರ್ತವ್ಯವನ್ನ ನೀನು ಮಾಡಬೇಕು. I have presented to you the conclusive truth according to the scripture. ನಾನು ಪರಮಾರ್ಥ, ಯಾವುದರ ಪರಮಾರ್ಥ? ಶಾಸ್ತ್ರದ ಒಂದು ಪರಮಾರ್ಥ ಅನ್ನೋದನ್ನು ಹೇಳ್ತಿದ್ದೀನಿ. ಅದರ ಒಂದು ತತ್ವ, ಅದರ ಒಂದು ಸಾರಾಂಶ, ಅದನ್ನು ನಾನು ನಿನಗೆ ತಿಳಿಸ್ತಾ ಇದ್ದೀನಿ, ಸತ್ಯವನ್ನು ತಿಳಿಸ್ತಾ ಇದ್ದೀನಿ. ನಾವು ಐ ವಿಲ್ ಪ್ರೆಸೆಂಟ್ ದ ಟ್ರೂತ್ ಅಕಾರ್ಡಿಂಗ್ ಟು ಮೆಟೀರಿಯಲ್ ವಿಷನ್. ಆಯ್ತು, ನಿನಗೆ ಈ ದೃಷ್ಟಿ ಇಲ್ಲ, ಈ ದೃಷ್ಟಿಕೋನದಿಂದ ನಾನು ನೋಡೋಕ್ಕಾಗಲ್ಲ, ಅಧ್ಯಾತ್ಮ ದೃಷ್ಟಿಕೋನದಿಂದ ನಾನು ನೋಡೋಕ್ಕಾಗಲ್ಲ, ನನಗೆ ಶಾಸ್ತ್ರದ ಜ್ಞಾನ ಇಲ್ಲ ಅನ್ನೋ ಮಟ್ಟಕ್ಕೆ ಏನಾದ್ರು ಇದ್ರೆ, ಭೌತಿಕದ ದೃಷ್ಟಿಕೋನದಿಂದ ನಾನು ಹೇಳ್ತೀನಿ. ಆವಾಗಲೂ ನಿನ್ನ ಕರ್ತವ್ಯ ಏನು, ನೀನೇನ್ ಮಾಡಬೇಕು? ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಇಟ್, ದೆನ್ ಹಿ ಸ್ಪೀಕ್ಸ್ ದಿಸ್ ವರ್ಸ್. ಈ ರೀತಿ ನೀನು ಅರ್ಥ ಮಾಡ್ಕೊಂಡು ಹೇಳ್ತಾ ಈ ಒಂದು ಶ್ಲೋಕವನ್ನ ಕೃಷ್ಣ ಹೇಳ್ತಾರೆ. ಇಫ್ ಯು ಥಿಂಕ್ ದಟ್ ದ ಸೋಲ್ ಇಸ್ ಆಲ್ವೇಸ್ ಬಾರ್ನ್ ನಿತ್ಯ ಜಾತಂ, when the body is born and always dies, nityam mritam, with the death of the body, you should not lament for it. So ಸದಾ ಜನನ ಅನ್ನೋದು ಆಗ್ತಾ ಇದೆ, ನಿತ್ಯ ಜಾತಂ ಆಗ್ತಾ ಇದೆ, ನಂತರ ನಿತ್ಯಂ ಮೃತಂ ಆಗ್ತಾ ಇದೆ, ಸದಾ ಮರಣವನ್ನು ಹೊಂದಿದೆ. ಆವಾಗಲೂ ಸಹ ನೀನು ಯಾವುದೇ ರೀತಿಯ ಒಂದು ಶೋಕದಲ್ಲಿ ಒಳಪಡದೆ ನಿನ್ನ ಕರ್ತವ್ಯವನ್ನ ಮಾಡಬೇಕು. ಮೈಟಿ ಆರ್ಮ್ಡ್ ಅರ್ಜುನ, ಬೀಯಿಂಗ್ ಎ ಬ್ರೇವ್ ಕ್ಷತ್ರಿಯ, ದಿಸ್ ವಾರ್ ಇಸ್ ಯುವರ್ ಧರ್ಮ. ಮಹಾಬಾಹುವಾದವನು, ಮಹಾಕ್ಷತ್ರಿನಾದವನು, ನಿನ್ನ ಧರ್ಮ ಈ ಒಂದು ಯುದ್ಧವಾಗಿದೆ. ಯುದ್ಧ ಮಾಡೋದೇ ನಿನ್ನ ಧರ್ಮ. ಇದು ಹಲವಾರು ಬಾರಿ ಚರ್ಚೆ ಮಾಡಿದೀವಲ್ಲ, ಮತ್ತೊಮ್ಮೆ ಕೇಳ್ತೀನಿ. ಧರ್ಮ ಅಂದ್ರೆ ಏನು? ಯಾರಾದ್ರೂ ಹೇಳ್ತೀರಾ? ಧರ್ಮ ಅಂದ್ರೆ ಏನು?
ಅಂದ್ರೆ ಸಹಜವಾಗಿ ಅದರಲ್ಲಿ ಇರ್ಬೇಕಾದಂತ ಪ್ರಭುಗಳೇ, ಅಂದ್ರೆ ಸಿಹಿಯಾಗೆ ಇರ್ಬೇಕು, ಖಾರವಾಗೇ ಇರ್ಬೇಕು, ಮನುಷ್ಯನಾಗೆ ಇರ್ಬೇಕು, ಅಂದ್ರೆ ಸಹಜವಾಗಿ ಇರುವಂತಹ ಕ್ವಾಲಿಟೀಸ್, ಅದು ಧರ್ಮ ಅಂತ ಅನ್ಕೊಂಡಿದ್ದೀನಿ. ಧರ್ಮ. ಓಕೆ, ಬೇರೆಯವರು? ಧರ್ಮಂ ಸಾಕ್ಷಾತ್. ಏನು ಹೇಳಿದ್ರೆ ಹೇಳಿ. ಹರೇ ಕೃಷ್ಣ ಪ್ರಭು. ಹೇಳಿ. ಧರ್ಮ ಅಂದ್ರೆ ಭಗವತ್ ಪ್ರಣೀತಂ. ಓಕೆ, ಹೇಳಿ. ಅದೇ ಧರ್ಮ ಅಂದ್ರೆ ನಮ್ ಕರ್ತವ್ಯ ಪ್ರಭು. ಧರ್ಮ ಅಂದ್ರೆ ನಮ್ ಕರ್ತವ್ಯ. ಓಕೆ, ಬೇರೆಯವರು? ಹರೇ ಕೃಷ್ಣ ಪ್ರಭು. ನಮ್ ಕರ್ತವ್ಯನ ಭಗವಂತನ ಮಧ್ಯೆ ಇಟ್ಕೊಂಡು ಇಂಥದ್ದು ಸಾತ್ವಿಕವಾಗಿ ಮಾಡೋದು ನಮ್ ಧರ್ಮ ಏನಿರುತ್ತೋ. ನಾನ್ ರೈತನ ಕೆಲಸ, ಕ್ಷತ್ರಿಯನ್ ಕೆಲಸ, ಇವೆರಡು ಒಟ್ಟಿಗೆ ಭಗವಂತನ ಮಧ್ಯೆ ಇಟ್ಕೊಂಡು ಭಗವಂತನ ಆದೇಶದಂತೆ ಮಾಡೋದೇ ಧರ್ಮ ಪ್ರಭು. ಓಕೆ, ಫೈನ್. ಹರೇ ಕೃಷ್ಣ ಪ್ರಭು. ಭಗವಂತನ ಮಾತುಗಳು ಪ್ರಭು. ಭಗವಂತನ ಮಾತುಗಳು ಧರ್ಮ ಅಂತ. ಓಕೆ, ಇನ್ನು ಬೇರೆ? ಬೇರೆ ಏನಾದ್ರು ಇದೆಯಾ? ಲಾಸ್ಟ್ ಟೈಮ್ ಹೇಳಿರಲ್ಲ ಪ್ರಭು, ಧರ್ಮ ಸಾಕ್ಷಾತ್ ಭಗವತ್ ಪ್ರಣೀತಂ ಅಂತಾರೆ ಪ್ರಭು. ಭಗವಂತ ಹೇಳಿದಂತ ವಾಕ್ಯಗಳೇ ಧರ್ಮ. ಓಕೆ, ಅದನ್ನ ಇದೆಯಾ? ಅದನ್ನ ಹೊರತುಪಡಿಸಿ ಬೇರೆ ಏನಾದ್ರು ಇದೆಯಾ ಧರ್ಮ ಅಂದ್ರೆ? ಏನಾದ್ರು ಅರ್ಥ ಕೊಡುತ್ತೆ ಧರ್ಮ ಅಂದ್ರೆ? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಧರ್ಮ ಅಂದ್ರೆ ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ ಪ್ರಭು. ಸಿಚುವೇಶನ್ ಹೆಂಗ್ ಬರುತ್ತೋ ಅದಕ್ಕೆ ತಕ್ಕಂಗೆ ನಾವು ನಡ್ಕೋಬೇಕು. ಓಕೆ, ಬೇರೆ ಇನ್ನೇನಾದ್ರು ಇದೆಯಾ? ಈಗ ನಾನು ಕ್ಷತ್ರಿಯ ಅನುಸರಿಸೋದು ಪ್ರಭು. ಭಗವಂತ ಅವರ ಧರ್ಮನ ಭಗವಂತನ ಮಾರ್ಗದ ಅನುಸರಿಸೋದು ಪ್ರಭು. ನಾವು ಹಲವಾರು ಬಾರಿ ಇದನ್ನ ಕೇಳಿದೀವಿ ಅನ್ಸುತ್ತೆ. 2 ತರದ ಧರ್ಮ ಇದೆ, ಹೌದಾ? 2 ರೀತಿಯ ಧರ್ಮ. ಸ್ವಧರ್ಮ, ಹರೇ ಕೃಷ್ಣ. ಸ್ವಧರ್ಮ, ನಿತ್ಯ ಧರ್ಮ. ನಿತ್ಯದ. ಕೈತವ ಧರ್ಮ ಅಂದ್ರೆ ಯಾರು? ಕೈತವ ಧರ್ಮ ಅಂದ್ರೆ ಏನ? ನನಗೋಸ್ಕರ ಮಾಡ್ಕೊಳ್ಳೋದಂತ, ನನಗೋಸ್ಕರವಾಗಿ ಮಾಡ್ಕೊಳ್ಳುವಂತ ಕೈತವ ಧರ್ಮ. ಭಗವಂತನ ಬಿಟ್ಟು ಎಲ್ಲಿ ಬರುತ್ತದೆ ಕೈತವ ಧರ್ಮ? ಪ್ರಭುಪಾದ್ರ ವಾಕ್ಯಗಳಲ್ಲಿ ಓದಿದೀವಿ ಪ್ರಭು. ಪ್ರಭುಪಾದ್ರ ವಾಕ್ಯಗಳಲ್ಲಿ ಎಲ್ಲಿ? ಶ್ರೀಮದ್ ಭಾಗವತಂ. ವೆರಿ ಗುಡ್. ಯಾವ ಶ್ಲೋಕ? 2ನೇ ಶ್ಲೋಕ. 2ನೇ ಶ್ಲೋಕ. ಧರ್ಮ ಪ್ರೋಜಿತ ಕೈತವೋತ್ರ. ಕೈತವ ಧರ್ಮ ಅಂದ್ರೆ ಮೋಸ ಮಾಡ್ಕೊಳ್ಳುವಂತ ಧರ್ಮ. ನಮ್ಮನ್ನ ನಾವೇ ಮೋಸ ಮಾಡ್ಕೊಳ್ಳೋ ಕೈತವ, ಸುಳ್ಳಿನ ಒಂದು ಧರ್ಮ, ಮೋಸ ಮಾಡುವಂತ ಧರ್ಮ. ಅದೇನದು? ನಮ್ಮ ಸ್ವಧರ್ಮ. ಸ್ವಧರ್ಮ ಮತ್ತೆ ನಿತ್ಯ ಧರ್ಮ, 2 ಧರ್ಮಗಳಿದೆ ಅಲ್ವಾ? ಕೈತವ ಧರ್ಮ ಅನ್ನೋದಕ್ಕೆ ಅದನ್ನು ಒಂದು ಹ್ಯಾಡ್ ಮಾಡ್ತಿದ್ದೀನಿ. ಕೈತವ ಧರ್ಮ ಅಂದ್ರೆ ಏನು? ಮೋಸ ಮಾಡುವಂಥದ್ದು. ಸೊ ನಿಜವಾದ ಧರ್ಮ ಏನು? ಈ ಉದಾಹರಣೆಗೆ ಭಗವದ್ಗೀತೆ ಕೃಷ್ಣ ಹೇಳ್ತಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ. ಎಲ್ಲ ಧರ್ಮವನ್ನ ಬಿಟ್ಬಿಡು ಅಂತ ಯಾವತ್ತಿಗೂ ಹೇಳೋದಿಲ್ಲ ಭಗವಂತನ. ಇಷ್ಟೆಲ್ಲಾ ಹೇಳ್ಕೊಟ್ಟು ನಿನ್ ಕರ್ತವ್ಯ ಮಾಡೋ ಅಂತ ಕೊನೆಗೆ ಎಲ್ಲ ಕರ್ತವ್ಯ ಬಿಡು ಅಂತ ಹೇಳ್ತಾನೆ. ಇಲ್ಲ, ಮತ್ತೇನು ಹೇಳ್ಕೊಡ್ತಿದ್ದಾನೆ? ಸೊ ಎಲ್ಲಾ ಕರ್ತವ್ಯಗಳಿಗಿಂತ, ಎಲ್ಲಾ ಧರ್ಮಗಳಿಗಿಂತ ಮಿಗಿಲಾದ ಶ್ರೇಷ್ಠವಾದ ಧರ್ಮ ಅಂದ್ರೆ ಏನು? ನನಗೆ ಶರಣಾಗತಿ. ಅದನ್ನ ಅಂದ್ರೆ ಎಲ್ಲಾ ಧರ್ಮಗಳನ್ನ ದಾಟ್ಕೊಂಡು ಮೇಲಕ್ಕೆ ಬಾ ಅನ್ನೋದು. ಎಲ್ಲವೂ ಧರ್ಮಗಳೇ, ಪ್ರತಿಯೊಬ್ಬರ ಒಂದು ಕರ್ತವ್ಯಗಳು ಅದು ಧರ್ಮವಾಗಿರುತ್ತೆ. ಸೊ ಭಗವಂತನ ಪ್ರತಿಯೊಂದು ಸಂದೇಶನೂ ಧರ್ಮ ಆಗಿರುತ್ತೆ. ಪ್ರತಿಯೊಬ್ಬರ ಹುದ್ದೆಗಳೇನಿದೆ ಅದೆಲ್ಲವೂ ಧರ್ಮ ಆಗಿರುತ್ತೆ. ಸೊ ಆ ಧರ್ಮನ ಯಾವ ರೀತಿ ನಮ್ಮ ಜೀವನದಲ್ಲಿ ನಾವು ತೊಡಗಿಸ್ಬೇಕು? ಅದು ಧರ್ಮ ಯಾವಾಗ ಆಗುತ್ತೆ? ಕೈತವ ಧರ್ಮ ಯಾವಾಗ ಆಗುತ್ತೆ?
ನಿಜವಾದ ಧರ್ಮಕ್ಕೂ ಕೈತವ ಧರ್ಮಕ್ಕೂ ಏನ್ ವ್ಯತ್ಯಾಸ ಇದೆ? ಕೈತವ ಧರ್ಮ ಅಂದ್ರೆ ನನ್ನ ವಂಚನೆ ಮಾಡುವಂತ ಒಂದು ಕಾರ್ಯಗಳು, ನನ್ನ ಮೋಸ ಮಾಡುವಂತ ಕರ್ತವ್ಯಗಳು ಏನದು, ಆ ಕರ್ತವ್ಯದಿಂದ ನನ್ನ ಒಂದು ಪತನ ಅನ್ನೋದು ಆಗ್ತಾ ಇದೆ. ಕೆಲವರು ನನ್ನ ಕರ್ತವ್ಯ ಇದು, ತಂದೆಯಾಗಿ ನನ್ನ ಕರ್ತವ್ಯ, ಹೆಂಡತಿಯಾಗಿ ನನ್ನ ಕರ್ತವ್ಯ, ಗಂಡನಾಗಿ ಕೆಲವು ನನ್ನ ಕರ್ತವ್ಯ ಅಂತ ಮಾಡ್ತಿರ್ತೀವಲ್ಲ, ಅದು ಕೆಲವೊಮ್ಮೆ ಕೈತವ ಧರ್ಮವಾಗಿರುತ್ತೆ. ಯಾಕೆ? ಆ ಕರ್ತವ್ಯ ಮಾಡೋದ್ರಿಂದ ನನ್ನ ಜೀವನ ಅವನತಿ ಅನ್ನೋದನ್ನ ಹೊಂದ್ತಾ ಇದೆ. ನಾನು ಹೆಂಡತಿಯಾಗಿರೋದು ನನ್ನ ಜೀವನದ ಒಂದು ಅವನತಿ ಆಗ್ತದೆ, ಗಂಡನಾಗಿರೋದು, ತಂದೆಯಾಗಿರೋದು. ಸೊ ಇದೆಲ್ಲ ಯಾವಾಗ ಆಗುತ್ತೆ? ಯಾವಾಗ ನಾನು ನಿತ್ಯ ಧರ್ಮವನ್ನ ಮಾಡ್ತಿಲ್ಲ ಆವಾಗ, ಯಾವಾಗ ಅಜ್ಞಾನದಲ್ಲಿರ್ತೀನಿ ಆವಾಗ ಆಗುತ್ತೆ. ನನ್ನ ಕರ್ತವ್ಯಗಳು ಏನು, ನನ್ನ ಧರ್ಮ ಏನು ಅಂತ ತಿಳ್ಕೊಂಡೇನೆ ಮಾಡ್ತಿದ್ದೀನಿ ಅಂತ ತಿಳ್ಕೊಳ್ಳಿ, ಆವಾಗ ಅದು ಕೈತವ ಧರ್ಮವಾಗುತ್ತೆ. ಆ ವಿಚಾರಗಳು. ಅದಕ್ಕೆ ಭಾಗವತ ಪಾರಾಯಣ ಮಾಡಬೇಕು ಅಂತ, ಇದಕ್ಕೆ ನಿತ್ಯಂ ಭಾಗವತ ಸೇವೆಯ, ನಿತ್ಯಂ ಭಾಗವತವನ್ನು ಓದಬೇಕು, ಭಗವದ್ಗೀತೆಯನ್ನು ಓದಬೇಕು. ತುಂಬಾ ಕಾಲ ತಗೊಳುತ್ತೆ, ಅದನ್ನ ನಾವು ಜೀರ್ಣಿಸ್ಕೊಂಡು ಜೀವನ ಮಾಡೋದಕ್ಕೆ. ಎಷ್ಟೋ ಜನ ನೋಡ್ಬೋದು, ಬೆಳಿಗ್ಗೆ ಒಂದು ಕ್ಲಾಸು, ಮಧ್ಯಾಹ್ನ ಒಂದು ಕ್ಲಾಸು, ಸಂಜೆ ಒಂದು ಕ್ಲಾಸು, ರಾತ್ರಿ ಒಂದು ಕ್ಲಾಸು, ಅದು ಇದು ಎಲ್ಲ ಏನ್ ಪ್ರಯೋಜನ? ಎಷ್ಟು ಅಹಂಕಾರವನ್ನು ಬೆಳೆಸ್ಕೊಂತಿದ್ದೀವಿ. ಅಟೆಂಡ್ ಮಾಡ್ತಿದ್ದೀವಿ ಕ್ಲಾಸು, ನಾವೇ ಕ್ಲಾಸ್ ಕೊಡ್ತಿದ್ದೀವಿ, ಮಾಡ್ತಿದ್ದೀವಿ, ಎಲ್ಲ ಆಗ್ತೈತೆ. ಇದರಿಂದ ಏನ್ ಬೆಳೀತಾ ಇದೆ? ಜ್ಞಾನ ಬೆಳೀತಾ ಇದೆಯಾ? ಅಜ್ಞಾನ ಬೆಳೀತಾ ಇದೆಯಾ? ಅಜ್ಞಾನ ಬೆಳೀತಾ ಇರುತ್ತೆ. ನಾನು ಅಹಂಕಾರ ಬೆಳೀತಾ. ಎಷ್ಟು ಕ್ಲಾಸ್ ಅಟೆಂಡ್ ಮಾಡಿದ್ದೀನಿ ನೀವು? 2ನೇ. ನಾನು 4 ಅಟೆಂಡ್ ಮಾಡ್ತೀನಿ ಗೊತ್ತಾ, ಎಲ್ಲವನ್ನು ನಾನೇ ಮಾಡ್ತೀನಿ, ಎಲ್ಲ ನಾನು ಕ್ಲಾಸು ಕೊಡ್ತೀನಿ ಗೊತ್ತಾ, ಇದು ಮಾಡ್ತೀನಿ, ಅದು ಮಾಡ್ತೀನಿ. ಏನಾಗ್ತಾ ಇದೆ ಅಲ್ಲಿ? ಏನಾದ್ರು ಕರೀತಿದ್ದೀವ? ಅಹಂಕಾರ ಬೆಳೆಸ್ಕೊಂಡು ಕ್ಲಾಸ್ ಕೊಡೋದು ತಪ್ಪಲ್ಲ, 4-5 ಕ್ಲಾಸ್ ಕೇಳಿಸ್ಕೊಳ್ಳೋದು ತಪ್ಪಲ್ಲ. ಅದರಿಂದ ನನಗೆ ಏನ್ ಪ್ರಯೋಜನ? ಸಂಬಂಧ ಅವಿದೆಯ ಪ್ರಯೋಜನ. ಸರಿಯಾದ ಮಾರ್ಗದಲ್ಲಿ ಹೋದ್ರೆ ಮಾತ್ರ ಯಾವುದೊಂದು ಪ್ರಯೋಜನ ಆಗುತ್ತೆ. ಸರಿಯಾದ ದೃಷ್ಟಿಕೋನವಿಲ್ಲದೆ ಸರಿಯಾದ ಒಂದು ಇದ್ರಲ್ಲಿ ಹೋದ್ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಅದು ಒಳ್ಳೇದಲ್ಲ. ಅಮೃತ, ಅತಿಯಾದ ಅಮೃತ ಏನಾಗುತ್ತೆ? ವಿಷವಾಗುತ್ತೆ. ತುಂಬಾ ಭಕ್ತರಿಗೆ ನಾನು ಹೇಳಿರ್ತೀನಿ, ಸಲಹೆ ಅನ್ನೋದು ನನ್ನ ಕರ್ತವ್ಯ, ನಾನು ಮಾಡ್ತೀನಿ ಅದನ್ನ, ಯಾವತ್ತು ಯಾರನ್ನೋ ತಪ್ಪು ದಾರಿಯಲ್ಲಿ ಬಿಡಲ್ಲ. ಆದ್ರೆ ಅವ್ರು ಕೇಳೋ ಸ್ಥಿತಿಯಲ್ಲಿ ಇರಲ್ಲ. ಸರಿ ಪ್ರಭು ಹಿಂಗೆ ಹಂಗೆ ಅಂತ, ಸರಿ ನಿಮ್ ಇಷ್ಟ, ಮಾಡ್ಕೊಂಡು ಹೋಗಿ ಅಷ್ಟೇ. ಯಾರನ್ನು ಕಟ್ಟಾಕಿ ನಿಯಂತ್ರಿಸ್ಕೊಂಡು ಮಾಡಕ್ಕಾಗಲ್ಲ. ಎಲ್ಲೋ ಒಂದ್ ಜಾಗದಲ್ಲಿ ಮಾರ್ಗದರ್ಶನ ಕೊಡ್ಬೋದು, ಇರೋದಿಲ್ಲ. ಖಂಡಿತವಾಗ್ಲೂ ಅವರವರ ಒಂದು ಇದು ಏನಿದೆ, ಅವರ ಸ್ಥಾನಮಾನ, ಅವರ ಒಂದು ಜೀವನ, ಹಲವಾರು ವಿಚಾರಗಳಿಗೆ ನೋಡಿ ಆ ಒಂದು ದೃಷ್ಟಿಕೋನದಲ್ಲಿ ಅವ್ರವ್ರು ಎಲ್ಲಿದ್ದಾರೆ, ಏನಿದ್ದಾರೆ, ಯಾವ ರೀತಿ ಇದ್ದಾರೆ, ಇದನ್ನೆಲ್ಲ ತಿಳ್ಕೊಂಡು ಆ ಒಂದು ಜೀವನ ಅನ್ನೋದನ್ನ ಮಾಡಬೇಕು. ಆ ರೀತಿ ಭಕ್ತಿ ಅನ್ನೋದನ್ನ ಮಾಡಬೇಕು. ಇಲ್ಲ ಅಂದ್ರೆ ಖಂಡಿತವಾಗ್ಲೂ ತುಂಬಾ ಕಷ್ಟಕರ. ಇನ್ನು ಭಕ್ತಿ ಮಾಡ್ತಿದ್ದೀನಿ ಅನ್ನಿಸ್ತಾ ಇರುತ್ತೆ, ಅದು ಖಂಡಿತ ಭಕ್ತಿ ಆಗಿರುತ್ತೆ, ಅದು ಬೇರೆ ರೀತಿನೇ ಆಗ್ತಾ ಇರುತ್ತೆ. ಎಷ್ಟೋ ಭಕ್ತರು ಹಲವಾರು ರೀತಿಯಲ್ಲಿ ಅವರು ಕೆಲವೊಂದು ಸಂಭಾಷಣೆ ಆದಾಗ ಅವರ ಭಾವನೆಗಳು, ಅವರು ಇದನ್ನೆಲ್ಲ ಅರ್ಥ ಮಾಡ್ಕೊಂಡಾಗ ಹಲವಾರು ರೀತಿಯಲ್ಲಿ ಅರ್ಥ ಆಗ್ತದೆ. ಹಲವಾರು ನನ್ನ ಅನುಭವಗಳು ಹೇಳ್ತೇನೆ. ಕೆಲವೊಮ್ಮೆ ಯಾವ್ಯಾವ ರೀತಿಯಲ್ಲಿ ಇರುತ್ತೆ ಸ್ಪರ್ಧೆಗಳು, ಯಾವ್ಯಾವ ರೀತಿ ಇರುತ್ತೆ ಅಂದ್ರೆ, ನನ್ನ ಹತ್ರನೂ ಕೆಲವರು ಸ್ಪರ್ಧೆ ಮಾಡ್ಬೇಕು ಅನ್ನೋ ಮಟ್ಟಕ್ಕೇನೆ ಇರುತ್ತೆ. ಹಲವಾರು ರೀತಿಯಲ್ಲಿ ಹೇಳೋದು ಬೇಡ ಕ್ಲಾಸಲ್ಲಿ, ಸ್ಟಿಲ್ ಕೆಲವೊಮ್ಮೆ ಗೊತ್ತಾಗುತ್ತೆ. ಅದು ಗೊತ್ತಾದಾಗ ನಾನು ಹೇಳೋ ಸ್ಥಿತಿಯಲ್ಲೂ ಇರಲ್ಲ, ಅವರು ಅದನ್ನ ಎಷ್ಟು ಮಟ್ಟಿಗೆ ಯಾವ ರೀತಿ ಸ್ವೀಕಾರ ಮಾಡ್ತಾರೋ ಅನ್ನೋ ಗೊತ್ತಾಗಲ್ಲ. ನೋಡಿ, ಯಾವತ್ತಾದ್ರೂ ಒಂದು ಡಿವೇಟ್ ಆಗ್ತಾ ಇದೆ ಅನ್ನೋ ಪ್ರಕಟವಾಗುತ್ತೆ. ಡಿವೇಟ್ ಆಗ್ತಿದ್ದಾರೆ ಅಂತ ಗೊತ್ತಾಗುತ್ತೆ, ಬಟ್ ಅದು ಹೇಳಿದ್ರೆ ಅವರು ಜೀರ್ಣಿಸ್ಕೊಳ್ಳೋ ಸ್ಥಿತಿಯಲ್ಲಿ ಅವ್ರು ಇರೋದಿಲ್ಲ. ಇನ್ನು ನಾನು ಅಂತ ಸ್ಥಿತಿಲಿ ಅವ್ರಿಗೆ ಹೇಳೋ ಸ್ಥಿತಿಯಲ್ಲೂ ಇರೋದಿಲ್ಲ. ಈ ರೀತಿ ಹಲವಾರು ವಿಚಾರಗಳಾಗುತ್ತೆ. ಅದಕ್ಕೆ ಆದಷ್ಟು ಮಿತಿಯಾಗಿ ನಾವು ನಮ್ಮ ಒಂದು ಭಕ್ತಿ ಮಾರ್ಗದಲ್ಲಿ ಹೋದ್ರೆ ಅದು ಶ್ರೇಯಸ್ಸಾಗಿರುತ್ತೆ, ನಮಗೆ ಒಳ್ಳೇದಾಗಿರುತ್ತೆ. ಯಾವುದೊಂದು ಅತಿಯಾಗಿ ಮಾಡಿ ಏನೇನೋ ಮಾಡ್ತೀನಿ ಅಂದ್ರೆ ನಮ್ಮ ಜೀವನ ಹೆಂಗೆ ಹೋಗುತ್ತೆ, ಹುಷಾರಾಗಿರುತ್ತೆ. Okay, I have presented to you the conclusive truth according to the scripture. Now, I will present the truth according to the material vision. Please understand it. Then he speaks this verse. ಇದನ್ನು ಹೇಳ್ತಾ ಒಂದು ಶ್ಲೋಕವನ್ನು ಹೇಳ್ತಿದ್ದಾರೆ. ಹಲವಾರು ವಿಚಾರಗಳಿಗೆ ಬರೀ
ಆಧ್ಯಾತ್ಮಿಕ ದೃಷ್ಟಿಕೋನ ಮಾತ್ರ ಅಲ್ಲ, ನಾನು ಹಲವಾರು ಬಾರಿ ಇದನ್ನು ಹೇಳಿದ್ದೇನೆ. ಬೇಡ, ಕುಟುಂಬ ಸಮೇತ ಬನ್ನಿ, ಯಜಮಾನರನ್ನ ಬಿಟ್ಟು ನೀವು ಮಾತ್ರ ಏನೋ ನಾನು ಮಾಡ್ಬಿಡ್ತೀನಿ, ಸಾಧಿಸ್ಬಿಡ್ತೀನಿ, ಆಗೋದಿಲ್ಲ. ಕುಟುಂಬ ಇಲ್ಲದೆ ಯಾವ ಭಕ್ತಿ ಮಾಡ್ತೀರಾ? ನಿಧಾನ ಆದ್ರೂ ತೊಂದರೆ ಇಲ್ಲ, ಪರವಾಗಿಲ್ಲ. ಸೊ ಕೃಷ್ಣ ಅದನ್ನ ಎಲ್ಲಾ ದೃಷ್ಟಿಕೋನದಿಂದ ಯೋಚನೆ ಮಾಡಿಕೊಂಡು ಒಂದು ನಿರ್ಧಾರ ಅನ್ನೋದನ್ನ ತಗೊಳ್ಬೇಕು. ಏನೋ ಮಾಡ್ತಿದೀವಿ, ಆವಾಗ ಭಕ್ತಿ ಕೆಟ್ಟದ, ಕೃಷ್ಣ ಪ್ರಜ್ಞೆ ಕೆಟ್ಟದ? ಇಲ್ಲ, ಅಮೃತ ಅದು. ಆದ್ರೆ ಅತಿ ಅಮೃತ ಏನಾಗುತ್ತೆ? ವಿಷವಾಗುತ್ತೆ. ಅವಾಗ ಅತಿ ಅಮೃತ ಮಾಡಬಾರ್ದ ಪ್ರಭು, ಅತಿಯಾಗಿ ಜಪ ಮಾಡಬಾರ್ದು. ಮಾಡಬೇಕು. ಯಾರು ಮಾಡ್ಬೇಕು, ಯಾವಾಗ ಮಾಡ್ಬೇಕು, ಇದೆಲ್ಲವೂ ಅನ್ವಯವಾಗುತ್ತೆ. ನನ್ನ ಕರ್ತವ್ಯಗಳನ್ನ ನಾನು ಏನ್ ಹೇಳೋಣ, ಆ ಕರ್ತವ್ಯಗಳಿಂದ ನಾನು ಪಾರಾಗೋದಿಕ್ಕೆ ಕೃಷ್ಣನ ಅಡ್ಡ ಇಟ್ಕೊಂತೀವಿ ನೋಡಿ, ಬೇಕಾದ ಭಕ್ತಿ ಆಗೋದು. ನನ್ನ ಕೆಲ್ಸಗಳನ್ನ ಮಾಡೋದಕ್ಕೆ, ನನ್ನ ಇದನ್ನ ಮಾಡೋದಕ್ಕೆ ಜಪಮಾಲೆ ಇಟ್ಕೊಂಡು ಕುಂತ್ಕೊಂಡ್ಬಿಡ್ತೀನಿ, ಇಲ್ಲ ಏನೋ ಮಾಡ್ಬಿಡ್ತೀನಿ, ಇಲ್ಲ ನಾನು ಅವ್ರ ಮುಂದೆ ಹೆಚ್ಚಿಗೆ ತೋರ್ಸ್ಕೊಳ್ಳೋದಕ್ಕೋಸ್ಕರ ನಾನೇನೋ ಭಕ್ತಲಾಗಿ ಇದನ್ನ ಮಾಡ್ಕೊಂತೀನಿ. ಇದು ತುಂಬಾ ಇಂಥವೆಲ್ಲ ನಮ್ಮ ಜೀವನದಲ್ಲಿ ಆಗುತ್ತೆ. ಇದೆಲ್ಲ ಮಾಯೆಯ ಪ್ರಭಾವದಿಂದ ಹಲವಾರು ಇಂಥವೆಲ್ಲ ಆಗ್ತಾ ಇರುತ್ತೆ. ಜಾಗೃತಿಯಾಗಿರೋ. ಸೊ ಅದಕ್ಕೆ ಮಾರ್ಗದರ್ಶನ ತುಂಬಾ ಮುಖ್ಯವಾಗುತ್ತೆ. ಗುರು ಶಾಸ್ತ್ರ ಈ ಪ್ರಮಾಣದಲ್ಲೇ ನಮ್ಮ ಭಕ್ತಿನ ಬೆಳೆಸ್ಕೊಂಡು ಹೋಗ್ಬೇಕು. ಯಾವುದನ್ನು ಅಷ್ಟೇ ಅತಿಯಾಗಿದ್ರೆ ಅದು ಶ್ರೇಯಸ್ಕರವಲ್ಲ. ಒಂದು ಗಿಡಕ್ಕೆ ನೀರು ಹಾಕಿದ್ರೆ ಮಾತ್ರ ಗಿಡ ಬೆಳೆಯೋದು, ಇಲ್ಲ ಒಣಗೋಗುತ್ತೆ. ಅದೇ ಗಿಡಕ್ಕೆ ಜಾಸ್ತಿ ನೀರು ಹಾಕಿದ್ರೆ ಹೊರಟೋಗುತ್ತೆ, ಬೆಳೆಯೋದು. ಕರೆಕ್ಟ್? ಎಸ್. ಯಾವ್ಯಾವ್ದಕ್ಕೆ ಯಾವ್ಯಾವ ಪ್ರಮಾಣ ಎಷ್ಟೆಷ್ಟು ಮಟ್ಟ ಕೊಡ್ಬೇಕು. ಇನ್ನೊಂದು, ಯಾವ್ಯಾವ ಗಿಡಕ್ಕೆ ಎಷ್ಟೆಷ್ಟು ನೀರು ಕೊಡ್ಬೇಕು. ಕೆಲವೊಂದು ನೋಡ್ಬೋದು, ಕೆಲವೊಂದು ಗಿಡಗಳನ್ನ ನೀರಲ್ಲೇ ನಿಲ್ಸಿರ್ಬೇಕು, ಅದು ಆವಾಗ್ಲಿಕ್ಕೆ ಬೆಳೆಯೋದಿಲ್ಲ, ಬೆಳೆಯಲ್ಲ. ಕೆಲವ್ರಿಗೆ ಎಷ್ಟೆಷ್ಟು ನೀರು ಕೊಡ್ಬೇಕು ಅಷ್ಟೇ ಕೊಡ್ಬೇಕು. ಒಳ್ಳೆ ವ್ಯವಸಾಯಗಾರನಾಗಿರ್ಬೇಕು, ಜ್ಞಾನ ಇರಬೇಕು. ನಮ್ಮ ಜೀವನದಲ್ಲೂ ಅಷ್ಟೇ, ನನಗೆ ಎಷ್ಟು ಲಭ್ಯ, ನನಗೆ ಎಷ್ಟು ಸಿಗ್ತಿದೆ, ನಾನು ಎಷ್ಟನ್ನು ಇಟ್ಕೊಂಡ್ರೆ ನಾನು ಚೆನ್ನಾಗಿ ಬೆಳಿತೀನಿ, ಇಂಥವೆಲ್ಲ ತಿಳ್ಕೊಂಡು ಭಕ್ತಿ ಮೊದಲು ಮಾಡ್ಕೊಂಡು ಹೋಗಿ. ಈ ರೀತಿ ಎಲ್ಲಾ ದೃಷ್ಟಿಕೋನದಿಂದನೂ ನೋಡೋದಕ್ಕೆ ನಮಗೆ. If you think that the soul is always born, nitya jatam, when the body is born and always dies, nityam mritam, with the death of the body, you should not lament for it. O mighty armed Arjuna, being a brave Kshatriya, this war is your dharma. ನೋಡಿ ಎಷ್ಟು ಕನ್ಫ್ಯೂಷನ್ ಆಗಿ ಹೇಳ್ತಿದ್ದಾನೆ ಕೃಷ್ಣನು. ಅದನ್ನ ಇದನ್ನ ಎಲ್ಲವನ್ನು ಸೇರಿಸಿ ಕೊನೆಗೆ ನೀನು ಕ್ಷತ್ರಿಯ ಅರ್ಜುನ, ಆದ ಕಾರಣ ನಿನ್ನ ಧರ್ಮ ಏನು? ಯುದ್ಧ. ಈ ಯುದ್ಧವನ್ನು ನಿಲ್ಸೋಕ್ಕೋಸ್ಕರ ಕೃಷ್ಣ ಎಷ್ಟೆಲ್ಲ ಪ್ರಯತ್ನ ಮಾಡ್ದ. ಕರೆಕ್ಟ್? ಇವಾಗ ಅರ್ಜುನಿಗೆ ಯುದ್ಧ ಮಾಡ್ಸೋಕ್ಕೋಸ್ಕರ ಎಷ್ಟು ಪ್ರಯತ್ನ ಮಾಡ್ತಿದ್ದಾನೆ ಜಸ್ಟ್ ನೋಡಿ. ಇದೇ ಕೃಷ್ಣನು ಎರಡು ಜಾಗದಲ್ಲಿ ಎರಡು ವಿಧದಲ್ಲಿ ಆಡ್ತಿದ್ದಾನೆ. ಅಲ್ಲಿ ಕೌರವರ ಹತ್ರ ಹೋಗಿ ಎಷ್ಟೆಲ್ಲಾ ಬೇಡ್ಕೊಂಡ್ರು, ಎಷ್ಟೆಲ್ಲಾ ಅಂಗಲಾಚಿದ, 5 ಊರುಗಳನ್ನ ಕೊಡಿ ಸಾಕು, ಯುದ್ಧ ಬೇಡ. ಕರೆಕ್ಟ್? ಅದೇ ಕೃಷ್ಣ ಇವಾಗ ಯುದ್ಧವನ್ನು ಮಾಡಿಸೋದಕ್ಕೋಸ್ಕರ ಭಗವದ್ಗೀತೆಯನ್ನೇ ಬೋಧನೆ ಮಾಡ್ತಿದ್ದಾರೆ. ಅರ್ಥ ಆಗ್ತಿರ್ಬೇಕು. ಸೊ ಎಲ್ಲವೂ ಒಂದೇ ಅಲ್ಲ, ಯಾರ್ಯಾರಿಗೆ ಏನೇನು ಅನ್ವಯವಾಗುತ್ತೆ ತಿಳ್ಕೊಂಡು ಮಾಡ್ಬೇಕು. ಅದು ದೇಶ ಕಾಲ ಪಾತ್ರ, ಯಾವ್ಯಾವ ಸಂದರ್ಭದಲ್ಲಿ ಯಾವ ರೀತಿ ನಾನು ಅದನ್ನ ನನ್ನ ಜೀವನಕ್ಕೆ ತೊಡಗಿಸ್ಕೊಳ್ಬೇಕು. ಆಸ್ ಭಾಗವತಂ ಸೇಸ್, ಕ್ಷತ್ರಿಯಾನಾಮಯಂ ಧರ್ಮ ಪ್ರಜಾಪತಿ ವಿನಿರ್ಮಿತಃ ಭ್ರಾತಾಪಿ ಭ್ರಾತರಂ ಅನ್ಯಾತ್ ಯೇನ ಘೋರಾತಮಸ್ತತಃ. The code of sacred warriors established by the Lord Brahma enjoins that one may have to kill even his brother. That indeed is the most dreadful. Mute ಮಾಡ್ತೀನಿ. ಸೊ ಇಲ್ಲಿ ಭಾಗವತದಲ್ಲಿ ಹೇಳಲಾಗಿದೆ ಏನದು. ಸೊ ಎಷ್ಟು ಯಾರು ಮೈಕ್ ಆನ್ ಮಾಡಿಲ್ಲ ಪ್ರಭು. ಮಾಡಿದ್ದಾರೆ ಭುವನೇಶ್ವರಿ ಮಾತಾಜಿ ಮಾಡಿದ್ರು, ಇದಕ್ ಮುಂಚೆ ರಾಜಪ್ರಭು ಮಾಡಿದ್ರು. ಇವಾಗ ನಾನು ಮ್ಯೂಟ್. ಅನಿಲ್ ಕುಮಾರ್ ಪ್ರಭು ಅಂತ ಪ್ರಭು ಯಾರೋ ಅನ್ಮ್ಯೂಟ್ ಮಾಡ್ಕೊಂಡಿದ್ದಾರೆ. ಇಲ್ಲ ಮಾತಾಜಿ, ಇವಾಗ ಯಾರು ಇಲ್ಲ ಮಾತಾಜಿ.
ಇದರಲ್ಲಿ ಆಪ್ಷನ್ ಇಲ್ಲ, ಇದ್ದಿದ್ರೆ ಮಾಡ್ಬೋದು. ಆಪ್ಷನ್ ಇದೆ ಪ್ರಭು. ಏನು ಅನ್ಮ್ಯೂಟ್ ಮಾಡದೇ ಇರೋ ಆಪ್ಷನ್ ಇದೆಯಾ? ಎರಡರನ್ನು ಮ್ಯೂಟ್ ಮಾಡ್ಬೋದು ಪ್ರಭು. ಓಕೆ ಫೈನ್. ಸೊ ಇಲ್ಲಿ ಏನ್ ಹೇಳಲಾಗಿದೆ, ದ ಕೋಡ್ ಆಫ್ ಸೀಕ್ರೆಟ್ ಡ್ಯೂಟಿ ಫಾರ್ ವಾರಿಯರ್ಸ್ ಎಸ್ಟಾಬ್ಲಿಷ್ಡ್ ಬೈ ಲಾರ್ಡ್ ಬ್ರಹ್ಮ. ಬ್ರಹ್ಮದೇವನ್ ಹೇಳ್ತಾ ಇರೋ ಮಾತು ಯಾರಿಗೆ? ಯೋದ್ಧ, ಯುದ್ಧ ಮಾಡುವಂತ ಕ್ಷತ್ರಿಯನಿಗೆ. enjoins that one may have to kill even his own brother. ಸ್ವಂತ ಸಹೋದರನ ಸಹ ಕೊಲ್ಲಬೇಕು ಅಂದ್ರೆ ಯುದ್ಧ ರಣರಂಗದಲ್ಲಿ ನಿಂತಾಗ ಆತನ ಕರ್ತವ್ಯ ಯುದ್ಧ ಮಾಡೋದು. ಆಗಿನ ಕಾಲದ ರಾಜರು ಇದ್ರು, ಒಂದೇ ಕುಟುಂಬದವರು, ಆ ಕಡೆ ಒಬ್ರು ಈ ಕಡೆ ಒಬ್ರು ಇರೋವಾಗ ಯುದ್ಧ ಮಾಡ್ತಿದ್ರು. ಸ್ವಂತ ತಂದೆ ಮಗ ಇಬ್ರು ಯುದ್ಧ ಮಾಡ್ತಿದ್ರು. ಯಾವುದೇ ಒಂದು ಪಕ್ಷಪಾತವಿಲ್ಲದೆ, ಯಾವುದೇ ತಾರತಮ್ಯವಿಲ್ಲದೆ ಯುದ್ಧ ಮಾಡ್ತಿದ್ರು. ಯುದ್ಧದ ನಂತರ ಇಬ್ರು ಒಟ್ಟಿಗೆ ಹೋಗ್ತಿದ್ರು, ಒಟ್ಟಿಗೆ ಬರ್ತಿದ್ರು. ಸೊ ಆಗಿನ ಕಾಲದ ಧರ್ಮನೇ ಬೇರೆ ರೀತಿ. That indeed is the most dreadful law. Okay. Next, ಬಲದೇ ವಿದ್ಯಾಭೂಷಣ ಅವರು ಏನ್ ಹೇಳ್ತಾರೆ? अथा चैनं नित्यजातं नित्यं वा मन्यसे मृतं तथापि त्वं महाबाहो नैवं शोचितुम् अर्हसि. Even if you think the soul is continually born and always dies, still you should not lament, O armed one, O mighty armed one. ಸೊ ಆತ್ಮಕ್ಕೆ ಮರಣ ಅನ್ನೋದಿದೆ ಮತ್ತೆ ಜನನ ಅನ್ನೋದಿದೆ ಅಂತ ನೀನು ತಿಳ್ಕೊಂಡ್ರು ಸರಿನೇ, ಯಾವುದೇ ಕಾರಣಕ್ಕೂ ನಿನ್ನ ಕರ್ತವ್ಯವನ್ನು ಮಾತ್ರ ಬಿಡಬಾರ್ದು. Having given his own opinion on why one should not lament for the soul, the Lord now speaks of the opinion of others. ಕೃಷ್ಣನ ಒಂದು ತತ್ವವನ್ನು ಹೇಳಾಯ್ತು. ಆತನ ಒಂದು ಶಾಶ್ವತವಾದ ಒಂದು ನಿರ್ಧಾರ, ಪ್ರಕೃತಿ ನಿರ್ಧಾರ, ಏನ ಸೃಷ್ಟಿಯ ನಿಯಮ, ಇದ್ರ ಬಗ್ಗೆ ಎಲ್ಲ ತಿಳಿಸಾಯ್ತು. ಇಲ್ಲ, ನಾನು ಬೇರೆ ರೀತಿನೇ ಆಲೋಚನೆ ಇದೆ, ನಂದೇ ಬೇರೆ ರೀತಿಯ ಒಂದು ಆಲೋಚನೆ, ನನ್ನ ತತ್ವ ಬೇರೆ ಇದೆ, ರೈಟ್? ಅದರ ಪ್ರಕಾರವಾಗಲೂ ಆಲೋಚಿಸೋಣ. ನೋಡಿ, ಕೃಷ್ಣ ಯಾವತ್ತು ಹಾರ್ಡ್ ಅಂಡ್ ಫಾಸ್ಟ್ ರೂಲ್ ಅಂತಾರೆ ಇಲ್ಲ, ಇದನ್ನೇ ಮಾಡುವಂತ ಇಲ್ಲ. ಯಾಕೆ? ಇಡೀ ಭಗವದ್ಗೀತೆನ ಹೇಳ್ಕೊಟ್ಟ ನಂತರನು ಅರ್ಜುನಿಗೆ ಆಯ್ಕೆ ಅನ್ನೋದು ಕೊಡ್ತಾನೆ. ಅರ್ಜುನ, ಎಲ್ಲವನ್ನು ಹೇಳಾಯ್ತು, ಎಲ್ಲ ಪರಮ ಜ್ಞಾನವನ್ನು ನಾನು ಕೊಟ್ಟಾಯ್ತು, ನಿನ್ನ ಆಯ್ಕೆ ಏನು? ನೀನ್ ಮಾಡು ಅಂತ. ಅಲ್ಲೂ ಬಲವಂತ ಮಾಡಲಿಲ್ಲ. ಅದು ನಮ್ಮ ಒಂದು ನಿಜವಾದ ಒಂದು ಶಾಸ್ತ್ರ. In order to give other viewpoints, the student, knowing these viewpoints and consequently destroying them along with their contamination, should remain fixed, victorious in the Lord's viewpoint. ಅತಿ ಮುಖ್ಯವಾದ ಒಂದು ಪಾಯಿಂಟ್ ಏನದು, ಈ ರೀತಿ ಹಲವಾರು ರೀತಿಯ ಒಂದು ದೃಷ್ಟಿಕೋನವನ್ನು ಭಗವಂತ ಕೊಡ್ತಿದ್ದಾನೆ. ಕೊನೆಯದಾಗಿ ನೋಡಿ, ಇಲ್ಲಿ ಪಾತ್ರ ಯಾರೋ ಬಲ್ಲದ ವಿದ್ಯಾಭೂಷಣ ಅವರು ಹೇಳ್ತಾರೆ, should remain fixed, victorious in the Lord's viewpoint. ಹಿಂಗೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಭಕ್ತನಾಗಿರ್ಬೇಕಷ್ಟೆ. ಅರ್ಥ ಮಾಡ್ಕೊಳ್ಬೇಕಾದ್ರೆ ಭಕ್ತನಾಗಿರ್ಬೇಕು. ಯಾಕೆ? ಭಗವಂತನ ದೃಷ್ಟಿಕೋನ ಏನು, ಭಗವಂತನ ಇಚ್ಛೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿ ನಾನಿರ್ಬೇಕು. ನನಗೆ ಭಗವಂತನ ಇಚ್ಛೆ ಏನು ಅನ್ನೋದೇ ಗೊತ್ತಿಲ್ಲ, ಆತನಿಗೆ ಏನ್ ತೃಪ್ತಿ ಕೊಡುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಆವಾಗ ನಾನೇನು ನಿರ್ಧಾರ ತಗೊಂತೀನಿ? ನಾನೇಂದ್ರ ತೃಪ್ತಿ ನಿರ್ಧಾರ ನಾನು ತಗೊಂತೀನಿ. ಭಕ್ತನಾದ್ರೆ ಮಾತ್ರ ಅನ್ಯಾಭಿಲಾಷದ ಶೂನ್ಯಂ ಜ್ಞಾನ ಕರ್ಮಾದಿನಾವೃತಂ ಅನುಕೂಲೇನ ಕೃಷ್ಣಾನುಶೀಲನಂ ಭಕ್ತಿರುತ್ತಮ. ಅನುಕೂಲೇನ ಕೃಷ್ಣಾನುಶೀಲನ, ಕೃಷ್ಣನಿಗೆ ತೃಪ್ತಿ ಕೊಡುವಂತಹ ಒಂದು ನಿರ್ಧಾರ. ಖಂಡಿತವಾಗ್ಲೂ ನಾನು ಏನ್ ಅನ್ಕೊಂಡಿದ್ದೀನಿ, ನಾನು ಇದನ್ನ ಮಾಡ್ಬಿಟ್ರೆ ಕೃಷ್ಣ ತೃಪ್ತಿ ಆಗುತ್ತೆ, ಖಂಡಿತ ಇಲ್ಲ. ಏನ್ ಹೇಳೋಣ, ಉದಾಹರಣೆಗೆ ಏನೋ ಒಂದು ಸೇವೆ ಅನ್ನೋದನ್ನ ಮಾಡ್ತಾ ಇದೀವಿ ಅಂತ ತಿಳ್ಕೊಳ್ಳೋಣ. ಯಾವ್ದಾದ್ರು ಉದಾಹರಣೆ
ಸೊ ಪ್ರಭುಪಾದರ ಒಂದು ಇದರಲ್ಲೂ ಸಹ ನೋಡ್ಬೋದು, ಪ್ರತ್ಯೇಕವಾಗಿ ಒಬ್ಬೊಬ್ಬರಿಗೆ ಒಂದೊಂದು ಸೇವೆಯನ್ನು ಕೊಡ್ತಾರೆ. ಆ ಸೇವೆನೇ ಮಾಡಬೇಕು, ಅದರಿಂದನೇ ತೃಪ್ತಿ ಆಗೋದು. ಗುರುಗಳಿಗೆ ತೃಪ್ತಿ ಆದ್ರೇ ಭಗವಂತನ ತೃಪ್ತಿ ಆಗೋದು. ವೆರಿ ಸಿಂಪಲ್. ಆದ್ರೆ ಆ ಸೇವೆನ ಬಿಟ್ಟು ನಾನು ಈ ಬೇರೆ ಸೇವೆ ಎಷ್ಟೇ ಚೆನ್ನಾಗಿ ಮಾಡಿದ್ರು ಖಂಡಿತ ಅದು ತೃಪ್ತಿ ಕೊಡೋದಿಲ್ಲ. ಸೊ ಹಲವಾರು ವಿಚಾರಗಳಿವೆ. ಕೃಷ್ಣನಿಗೆ ಏನ್ ತೃಪ್ತಿ ಆಗುತ್ತೆ ಅಂತ ತಿಳ್ಕೊಳ್ಬೇಕು ಅಂದ್ರೆ ಮೊದಲು ಗುರುವಿನ ಗುಲಾಮ. ಗುರುಗೇನ್ ತೃಪ್ತಿ ಆಗುತ್ತೆ, ಎಂತ ರೀತಿಯ ಒಂದು ಸೇವೆ ನನ್ನಿಂದ ಮಾಡಿದ್ರೆ ಅದನ್ನು ತೃಪ್ತಿ ಆಗುತ್ತೆ. ಶಿಲ ಪ್ರಭುಪಾದರು ಅಷ್ಟೇ, 16 ಮಾಲೆ ಜಪ ಮಾಡಿ 4 ನಿಯಮಗಳನ್ನ ಅನುಸರಿಸಿ ಅಂತ ಅಷ್ಟೇ. ಕೊನೆಯದಾಗ ಕನಿಷ್ಠ ಪಕ್ಷ ಅದಾದ್ರೂ ಇರಲೇಬೇಕು. ಅದನ್ನು ಬಿಟ್ಟು ನಾನೇನೋ ಮಾಡ್ತೀನಿ ಜೀವನದಲ್ಲಿ ಯೋಚನೆ ಇಲ್ಲ. ಅದಕ್ಕೆ ಭಕ್ತಿ ಅನ್ನೋದು ಅಷ್ಟೇ, ಪ್ರಚಾರ ಅನ್ನೋದು ಅಷ್ಟೇ, ಅದರದ್ದೇ ಆದ ನಿಯಮ, ಅದರದ್ದೇ ಆದ ಒಂದು ಲಿಮಿಟೇಷನ್ಸ್ ಅನ್ನೋದು ಇರುತ್ತೆ. ಅಷ್ಟರ ಮಟ್ಟಿಗೆನೆ ಮಾಡಬೇಕು, ಅದಕ್ಕಿಂತ ಹೆಚ್ಚಿಗೇನು ಮಾಡಬಾರ್ದು. ಮಾಡಕ್ಕೆ ಶಕ್ತಿ ಇರೋರು ಕಮ್ಮಿನೂ. ಎರಡನ್ನೂ ಸಹ ನಾವು endowed with a body such as human form composed of the 4 elements. Consciousness arises from that, just as red color arises from betel nut, or the potency arises in liquor. That body made of 4 elements is itself the Atma. 4 ಕಾಂಪೊನೆಂಟ್ ಏನಿದೆ, ಇದರಿಂದ ಪ್ರಜ್ಞೆ ಅನ್ನೋದು ಬರುತ್ತೆ, ಇದರಿಂದನೇ ಆತ್ಮ ಅನ್ನೋದು ಬರುತ್ತೆ. ಕೆಲವರು ಹೇಳ್ತಾರೆ ಒಂದು ಅಡಿಕೆಯಿಂದ ಕೆಂಪುತನ ಅನ್ನೋದು ಬರುತ್ತೆ, ಅದನ್ನು ಹೇಳಿದಾಗ. ಈ ಒಂದು ಮದ್ಯಪಾನ ಸ್ವೀಕಾರ ಮಾಡಿದಾಗ ಶಕ್ತಿ ಅನ್ನೋದು ಬರುತ್ತೆ. ಕರೆಕ್ಟ್. ಈ ರೀತಿನೇ 4 ಕಾಂಪೊನೆಂಟ್ಸ್ ಇಂದ, ಎಲಿಮೆಂಟ್ಸ್ ಇಂದ ಆತ್ಮ ಅನ್ನೋದು ಬರುತ್ತೆ. ದಿಸ್ ಬಾಡಿ ಈಸ್ ರಿಯಲ್, ಈಸ್ ಸಬ್ಜೆಕ್ಟ್ ಟು appearance and disappearance because of its nature of constant change. ಇದು ಯಾವಾಗಲೂ ಪ್ರಕಟವಾಗುತ್ತೆ ಮತ್ತೆ ಅಪ್ರಕಟವಾಗುತ್ತೆ ಈ ಒಂದು ದೇಹ ಅನ್ನೋದು. ಯಾಕೆ ಅಂದ್ರೆ ಅದು ಅದರ ಒಂದು ಗುಣ ಅನ್ನೋದು ಆಗಿದೆ. ಸೊ ಈ ಒಂದು ಭೌತಿಕದ ಗುಣ ಯಾವಾಗ್ಲೂ ಬದಲಾವಣೆ ಆಗುವಂಥದ್ದು ಆಗ್ತಾ ಇರುತ್ತೆ. ಸೃಷ್ಟಿ, ಸ್ಥಿತಿ, 3 ಆಗ್ತಾನೆ ಇರುತ್ತೆ. ಅಂಡ್ ದಿಸ್ ಇಸ್ ನೋನ್ ಬೈ ರೆಗ್ಯುಲರ್ ಪರ್ಸೆಪ್ಷನ್. ಇದನ್ನ ಅರ್ಥ ಮಾಡ್ಕೊಳ್ಳೋದು ಹಿಂಗೆ, ರೆಗ್ಯುಲರ್ ಪರ್ಸೆಪ್ಷನ್. ನಿರಂತರವಾಗಿ ಇದು ತೊಳೆದಾಗ ಅದರ ಅನುಭವಗಳನ್ನ, ಅದರ ಲಕ್ಷಣಗಳನ್ನ ನಾವು ತಿಳ್ಕೊಳ್ಳೋಕೆ ಸಾಧ್ಯ. ಒಂದೇ ದಿನದಲ್ಲಿ ನಾನು ಮಾಡ್ಬಿಡ್ತೀನಿ ಅಂದ್ರೂ ಆಗಲ್ಲ. ಕರೆಕ್ಟ್. ಇವಾಗ ನಾನು ಅಡಿಗೆನೂ ಅಷ್ಟೇ, ಒಂದೇ ದಿನದಲ್ಲಿ ಕಲ್ತು ಒಂದೇ ದಿವಸ ಅಡಿಗೆ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ. ಅಸಿಸ್ಟೆಂಟ್ ಆಗಿರ್ಬೇಕು. ಅಸಿಸ್ಟೆಂಟ್ ಆಗಿದ್ದು ಹಲವಾರು ಅಡಿಗೆಗಳ ಜೊತೆಗೆ ಇದ್ದಾಗ, ಯಾರೋ ಮೇನ್ ಚೆಫ್ ಇದಾರಲ್ಲ ಅವ್ರ ಜೊತೆ ಇದ್ದಾಗ ನಾವು ಹಲವಾರು ಅಡಿಗೆಗಳನ್ನ ಕಲಿಬಹುದು. ಅದೇ ರೀತಿ ಭಕ್ತರೊಟ್ಟಿಗೆ ಇದ್ದಾಗ, ಉನ್ನತವಾದ ಭಕ್ತರ ಜೊತೆಗೆ ಬೆಳೀತಾ ಆ ರೀತಿಯ ಒಂದು ಭಕ್ತಿಯನ್ನು ನಾವು ಜೀವನದಲ್ಲಿ ಕಲಿಯಲು ಸಾಧ್ಯ. ಪ್ರತಿಯೊಂದು ಅಷ್ಟೇ ಅದೇ ರೀತಿನೇ ಕಲಿತಾರೆ. ದಿಸ್ ಇಸ್ ವಾಟ್ ದ ಲೋಕಾಯತಾಸ್ maintain. The Buddhists, such as the Vaibhashikas, maintain that the Atma is Vijnana Swarupa, different from the body, but is still subject to destruction at every moment. In both these philosophies, there should be no lamentation for the Atma. ಇವರ ಒಂದು ತತ್ವದಲ್ಲಿ ಆತ್ಮ ಅನ್ನೋದು, ಆತ್ಮ ಇದೆ, ಲಕ್ಷಣಗಳು ಯಾವಾಗ ಬರುತ್ತೆ ಆತ್ಮ ಬಂದಾಗ, ಆ ಲಕ್ಷಣಗಳು, ಆ ಒಂದು ಇದು ಬರುತ್ತೆ, ಅದು ಪ್ರಜ್ಞೆ ಅನ್ನೋಂತೀವಿ. ಅದು ಬಂದಾಗ ಆತ್ಮ ಮತ್ತೆ ನಶಿಸಿ ಹೋಗುತ್ತೆ, ಪ್ರಜ್ಞೆ ಹೊರಟೋಗುತ್ತಲ್ಲ, ಆವಾಗ ಆತ್ಮನು ಮರಣವನ್ನು ಹೊಂದುತ್ತೆ, ನಶಿಸಿ ಹೋಗುತ್ತೆ. ಇದು ಯಾರ್ದು? ಚಾರ್ವಾಕ್ ಈಸ್ ದೇರ್ ಲೀಡರ್. ಚಾರ್ವಾಕ್ ಎಲ್ಲರಿಗೂ ಗೊತ್ತಾ? ಚಾರ್ವಾಕ್ ತುಂಬಾ ಫೇಮಸ್ ಮುನಿ. ಆತ ಏನ್ ಮಾಡಿದ್ರು? ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಅಂತ ಹೇಳದಂತ ವ್ಯಕ್ತಿ ಇದೆ. ಏನೋ ಅಷ್ಟೇ ದೇಹ ಇರೋರಿಗೆ ಆದ ಕಾರಣ ಎಷ್ಟು ಭೋಗಿಸೋದಕ್ಕೆ ಸಾಧ್ಯವಾಗುತ್ತೆ ಅಷ್ಟು ಭೋಗಿಸ್ಬಿಡು ಅಂತ ಹೇಳ್ತಾನೆ. ನಂತರ ಒಂದು ಅನುಯಾಯಿಗಳು ಅಂತ ಹೇಳ್ಬೋದು. ದ Buddhists, such as the Vaibhashikas, maintain that the Atma is Vijnana Swarupa, different from the body, but is still subject to destruction at every moment. In both these philosophies, there should be no lamentation for the Atma. ಆತ್ಮ ಶಾಶ್ವತವಾದದ್ದು ಅಂದ್ರೂ ಸರಿನೇ, ಆತ್ಮ ಮತ್ತೊಮ್ಮೆ ನಾಶ ಆಗಿ ಹುಟ್ಟುತ್ತಾ ಇರುತ್ತೆ ಅಂದ್ರೂ ಸರಿನೇ, ಯಾವುದೇ ಕಾರಣಕ್ಕೂ ನೀನು ಶೋಕಿಸಬಾರದು ಅರ್ಜುನ. ಯಾಕಂದ್ರೆ ನಿನ್ನ ಮುಖ್ಯತ್ವ ಅನ್ನೋದು, ನಿನ್ನ ಕರ್ತವ್ಯ ಆರ್ಯನಾಗಿ, ಕ್ಷತ್ರಿಯನಾಗಿ ನಿನ್ನ ಕರ್ತವ್ಯ ಯುದ್ಧ ಮಾಡೋದು. The word
Atha in this verse indicates their opinions. Cha means api, even. If you cannot understand my words about the nature of the soul, then you can take the support of other doctrines such as that of the Lokayatas in this philosophy, which claims that the body is the Atma. You consider that this self, the body, is continually born and continually dies. ಸೊ ಆತ್ಮ ಅಂದ್ರೆ ಇದು ಇಲ್ಲಿ ಭಾಗವತದಲ್ಲಿ ಬರುತ್ತೆ. ಆತ್ಮ ಅಂದ್ರೆ ಏನಕ್ಕೆಲ್ಲ ಆತ್ಮ ಅಂತ ಹೇಳ್ತಾರೆ ಗೊತ್ತ? ಯಾರಾದ್ರೂ ಹೇಳ್ತಾರೆ? ಏನೆಲ್ಲ ಆತ್ಮ ಅಂತ ಕರೀತಾರೆ? ಹಲವಾರು ಸಂದರ್ಭದಲ್ಲಿ ಆತ್ಮ ಅಂದ್ರೆ ಅದನ್ನ ಅರ್ಥ ಬೇರೆ ತಗೊಳ್ಬೇಕು. ಏನೇನ್ ಹೇಳ್ತಾರೆ ಆತ್ಮಕ್ಕೆ? ಶರೀರ ಅಂತಾನೆ ತಗೊಂಡ್ರು ಒಂದ್ ಕಡೆ. ಏನ್ ಮಾತಾಜಿ? ಒಂದ್ ಶ್ಲೋಕದ ಶರೀರ ಅಂತಾನು ಹೇಳಿದ್ದಾರೆ ಭಗವದ್ಗೀತೆ. ಶರೀರನೂ ಆತ್ಮ ಅಂತಾರೆ. ನಂತರ ಶರೀರಕ್ಕೆ ಶರೀರ ಇರೋದು ಆತ್ಮದಿಂದ ಪ್ರಭು. ಶರೀರಕ್ಕೆ ಬಳ್ಳಿ ತರ, ಆತ್ಮಕ್ ಬಳ್ಳಿ ತರ ಶರೀರ ಇರ್ಲೇಬೇಕಲ್ಲ. ಆತ್ಮ ಇದ್ರೆ ಶರೀರ ಇದ್ರೆ ಶರೀರಕ್ಕೆ ಅದು ಕವಚ, ಸಿಮ್ ಇದ್ದಂಗೆ ಪ್ರಭು ಮೊಬೈಲ್ಗೆ ಆತ್ಮ. ಇಲ್ಲ ಅಂದ್ರೆ ಮೊಬೈಲ್ ನಿಷ್ಪ್ರಯೋಜನ ಆಗುತ್ತೆ. ನೀವ್ ಹೇಳೋದು ಆತ್ಮ ಅನ್ನೋದು ಆತ್ಮನೇ, ಚೇತನ ಆತ್ಮ ಅಂತೀವಿ. ಓಕೆ, ಅದನ್ನ ಆತ್ಮ ಅಂತ ನಿಮ್ಮ ದೃಷ್ಟಿಯಲ್ಲಿ. ಓಕೆ, ಇನ್ನೊಂದು ದೇಹನೇ ಆತ್ಮ ಅಂತಾನೆ ಹೇಳಲಾಗುತ್ತೆ ಕೆಲವೊಂದು ಜಾಗದಲ್ಲಿ. ಇನ್ನೊಂದನ್ನು ಆತ್ಮ ಅಂತಾರೆ. ಯಾವ್ದನ್ನ? ಅಂದ್ರೆ ನಿಜ ಮೇಲೆ ಹೋಗುತ್ತೆ ಪ್ರಭು. ಅಂತಾರೆ ನಿಜ ಹೇಳ್ತಾ ಇದ್ದೀರಾ ಅಥವಾ ನಿಮ್ ಆತ್ಮ ಸಾಕ್ಷಿಯಾಗಿ ಹೇಳಿ ಅಂತಾನು ಕೇಳ್ತಾರೆ. ಅಂದ್ರೆ ನಿಜ ಅಂದ್ರೆ ಇರೋದು ಹೇಳೋದಕ್ಕೆ ಆತ್ಮ ಸಾಕ್ಷಾತ್ಕಾರದಿಂದ ಹೇಳುವಂದ್ರು ಬೇರೆ, ಆಗಲ್ಲ. ಬೇರೆದನ್ನು ಆತ್ಮ ಅಂತಾರೆ. ಓಕೆ, ಸೊ ಕೆಲವೊಮ್ಮೆ ಆತ್ಮವನ್ನ, ಚೇತನಾತ್ಮ, ಅದನ್ನ ಆತ್ಮ ಅಂತ ಕರೀತಾರೆ. ಕೆಲವೊಮ್ಮೆ ಮನಸ್ಸನ್ನ ಆತ್ಮ ಅಂತಾರೆ, ಕೆಲವೊಮ್ಮೆ ದೇಹವನ್ನ ಆತ್ಮ. ಸೊ ಅದಕ್ಕೆ ನಾವು ಆಚಾರ್ಯರ ಒಂದು ಮೊರೆ ಹೋಗ್ಬೇಕು ಅರ್ಥ ಮಾಡ್ಕೊಳ್ಬೇಕು. ಕೆಲವೊಂದು ಶ್ಲೋಕದಲ್ಲಿ ಆತ್ಮ ಅಂತಾನೆ ಕೊಳ್ಳಾಗಿರುತ್ತೆ. ನಾವೆಲ್ಲ ಆತ್ಮ ಅಂತ ಹೊಡ್ಕೊಂಡ್ಬಿಡ್ತೀವಿ. ಇಲ್ಲ, ಅದು ದೇಹವನ್ನ ಆತ್ಮ ಅಂತ ಕರೆಯಲಾಗಿರುತ್ತೆ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಆತ್ಮ ಅಂತ ನಾನು ದೇಹವನ್ನೇ ಆತ್ಮ ಅಂತ ಪರಿಗಣಿಸ್ಕೊಂಡ್ರು ಸರಿನೇ ನನ್ನ ಕರ್ತವ್ಯವನ್ನು ಮಾಡಬೇಕು. ನಾನು ಆತ್ಮವನ್ನು ನಶಿಸಿ ಹೋಗದೇ ಇರುವಂತ ಅವನಾಶಿಯಾದ ಆತ್ಮ ಅಂತ ತಿಳ್ಕೊಂಡ್ರು ಸರಿನೇ ನನ್ನ ಕರ್ತವ್ಯವನ್ನ ಮಾಡಬೇಕು. ಆ ರೀತಿಯಾಗಿ ಈ ಒಂದು ತತ್ವಗಳನ್ನ ಬೇರೆ ರೀತಿಯ ಒಂದು ತತ್ವಗಳೇನಿದೆ ಎಲ್ಲಾ ರೀತಿಯಲ್ಲೂ ದೃಷ್ಟಿಕೋನದಲ್ಲಿ ಕೃಷ್ಣ ಅರ್ಜುನಿಗೆ ತಿಳಿಸ್ತಾರೆ. ಎಸ್, ಸೊ ಅದಕ್ಕೆ ಯಾವಾಗ್ಲೂ ಪರ್ಪೋಟು ಆಚಾರ್ಯ ಒಂದಿದು ಮುಖ್ಯ. ಯಾಕೆಂದ್ರೆ ಉದಾಹರಣೆ ನಾವು ಆತ್ಮ ಅಂತ ಓದ್ತಾ ಇದೀವಿ ಅನ್ಕೊಳ್ಳಿ, ಆವಾಗ ಆತ್ಮ ಅನ್ನೋದನ್ನ ಯಾವ್ದಕ್ಕೆ ಹೇಳ್ತಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳಿ. ಇನ್ ದಿಸ್ ಫಿಲಾಸಫಿ ವಿಚ್ ಕ್ಲೇಮ್ಸ್ ದಟ್ ದ ಬಾಡಿ ಇಸ್ ದಿ ಆತ್ಮ, ಯು ಕನ್ಸಿಡರ್ ದಟ್ this self, the body, is continually born and continually dies. Okay, the word va means and, therefore you should not lament for this self body with such words as alas, how strange it is that we are preparing to commit greatly sinful acts driven by the desire to enjoy royal happiness. We are intent on killing our own kinsman. This is because in these two philosophies there is no fear of sin continuing into next life, since there is no next birth and there is unavoidable creation and destruction of the self's body, whose very nature is change. So ಸಹಜವಾಗಿ ನೀನು ಎರಡು ಇದು ಏನೋ ಆತ್ಮಕ್ಕೆ ಸಾವಿಲ್ಲ ಅಂತ ತಿಳ್ಕೊಂಡ್ರು ಸರಿ, ಆತ್ಮಕ್ಕೆ ಸಾವು ಇದೆ ಅಂತ ತಿಳ್ಕೊಂಡ್ರು ಸರಿನೇ. ನೀನ್ ಮಾತ್ರ ಶೋಕಿಸಬಾರ್ದು, ನೀನು ಮಾತ್ರ ತಪ್ಪಾದ ನಿರ್ಧಾರಗಳನ್ನು ತಗೊಳ್ಬಾರ್ದು. ನಿನ್ನ ಕರ್ತವ್ಯದ ದೃಷ್ಟಿಯಲ್ಲಿ ತಗೊಳ್ಬೇಕು. ಯಾಕಂದ್ರೆ ಎರಡರಿಂದ ನಿನ್ನ ಪಾಪ ಅನ್ನೋದಿಲ್ಲ. ಉದಾಹರಣೆಗೆ ಅದೇನು ಸಾವಿಲ್ಲ ಅನ್ನೋದು ಅದನ್ನ ಕೊಂದ್ರೆ ಅಲ್ಲೇಂದ ಕೊಲ್ಲೋದೇ ಇಲ್ಲ, ಆವಾಗ ಯಾವ ರೀತಿಯ ಒಂದು ಪಾಪ ಬರುತ್ತೆ ನಿಮ್ಗೆ ಬರೋದು ಇಲ್ಲ. ನನಗೆ ನೆಕ್ಸ್ಟ್ ಜನ್ಮ ಅನ್ನೋದು ಇಲ್ಲ, ಅವಾಗ ನಿನ್ ಕರ್ತವ್ಯವನ್ನು ಮಾಡೋ. ಕೊಂದದಕ್ಕೆ ಎಲ್ಲಿಂದ ನಿನಗೆ ಪಾಪ ಬರುತ್ತೆ ಅಲ್ವಾ? Lord then addressed Arjuna with a mocking tone, O mighty armed one. ಆ ನಂತರ ಇದನ್ನ ಹೇಳಿದ ನಂತರ ಇನ್ನೊಂದು ಮಾತನ್ನ ಹೇಳ್ತಾನೆ, ಓ ಮಹಾಬಾಹೋ ಅಂತಾನೆ. ಯಾಕೆ? You being the best of the warriors following Vedic traditions,
You should hold such wrong views. You should not hold such wrong views. ಮಹಾಬಾಹೋ, ಇಂಥ ನೀನು ಆರ್ಯನಾಗಿದ್ದೀಯಾ, ಮಹಾಬಾಹವಾಗಿದ್ದೀಯಾ, ಯೋಧನಾಗಿದ್ದೀಯಾ, ಕ್ಷತ್ರಿಯನಾಗಿದ್ದೀಯಾ, ಶ್ರೇಷ್ಠ ಕುಟುಂಬದಿಂದ ಬಂದಿದ್ದೀಯ, ಹಿಂಗೆಲ್ಲ ಇರೋವಾಗ ಇಂಥ ಒಂದು ತಪ್ಪಾದ ತತ್ವಗಳನ್ನ ಎಲ್ಲಿಂದ ನೀನು ತಗೊಂಡು ಅರ್ಥ ಮಾಡ್ಕೊಂಡು ಆ ರೀತಿಯಾಗಿ ಇದನ್ನ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಆ ರೀತಿಯಾಗಿ ಇಲ್ಲಿ ಈ ಒಂದು ಇದರಲ್ಲಿ ಕೇಳ್ತೇನೆ ಅಂತ ನಾರಾಯಣ ಸ್ವಾಮಿ ಅವರ ನೋಟ್ಸಲ್ಲಿ ಏನಿದೆ ನೋಡೋಣ. तथा चैनं नित्यजातं नित्यं वा अन्यसे मृतं तथापि त्वं महाबाहो नैनं शोचितुम् अर्हसि. If, however, you think that the soul is perpetually born and perpetually dies, there is still no reason for you to grieve. Oh, mighty armed one, oh ಮಹಾಬಾಹುವೆ, ಮತ್ತೊಮ್ಮೆ ಈ ಒಂದು ಆತ್ಮ ಸಾಯುತ್ತೆ ಹುಟ್ಟುತ್ತೆ ಅಂತ ತಿಳ್ಕೊಳ್ಳೋಂಗಿದ್ರು ಇನ್ನು ಯಾವುದೇ ಕಾರಣದ ಒಂದು ದುಃಖಕ್ಕೆ ಶೋಕಕ್ಕೆ ಒಳಪಡಬಾರದು. ಶರಾರ್ಥ ವರ್ಷಿಣಿ. ಶ್ರೀ ಭಗವಾನ್ is saying, O Arjuna, what I have explained to you so far has been based on scripture. ಶಾಸ್ತ್ರದ ಒಂದು ಅನುಗುಣದಿಂದ ನಾನು ಇಷ್ಟೊತ್ತು ನಿನಗೆ ಈ ಒಂದು ತತ್ವಗಳನ್ನ ಕೊಟ್ಟಿದ್ದೀನಿ. ಬಟ್ ನಾವು ಐ ಆಮ್ ಎಕ್ಸ್ಪ್ಲೇನಿಂಗ್ ಫ್ರಮ್ ದ ಪರ್ಸ್ಪೆಕ್ಟಿವ್ ಆಫ್ ಆರ್ಡಿನರಿ ಎಕ್ಸ್ಪೀರಿಯನ್ಸ್. ಇವಾಗ ನಮ್ಮ ಸ್ಥೂಲವಾದ ಒಂದು ಸಾಕ್ಷಾತ್ಕಾರ, ಸ್ಥೂಲತೆಯಿಂದ ಪ್ರತ್ಯಕ್ಷ ಪ್ರಮಾಣ ಮತ್ತೆ ಶಬ್ದ ಪ್ರಮಾಣ. ಶಬ್ದ ಪ್ರಮಾಣದಲ್ಲಿರೋರು ಬರೀ ಪ್ರತ್ಯಕ್ಷ ಪ್ರಮಾಣವನ್ನೇ ತಗೊಳ್ತೀನಿ ಅಂತವಲ್ಲ, ಅಂಥವ್ರಿಗೆ ಆಯ್ತು. ನೀನು ಅಂತ ಒಂದು ಪ್ರಮಾಣದಲ್ಲಿ ತಗೊಂಡ್ರು ಸರಿನೇ, ಅದರ ಅರ್ಥ ಯಾವ ರೀತಿ ನೀನು ಇರಬೇಕು ಅನ್ನೋದನ್ನ ಹೇಳ್ತಾರೆ. ಪ್ಲೀಸ್ ಲಿಸನ್ ವೆರಿ ಅಟೆಂಟಿವ್ಲಿ. ಶ್ರದ್ಧೆಯಿಂದ ಕೇಳಿಸ್ಕೊ, ಗಮನದಿಂದ ನನ್ನ ಕೇಳಿಸ್ಕೊ. If you consider that the birth of the body is eternal, that is, that the self is born perpetually, and if you think that when the body perishes, the soul dies, even then, oh, mighty armed Arjuna, as a valiant Kshatriya, it is your duty to fight in regard of one's prescribed duty. It is said in Srimad Bhagavatam. Srimad Bhagavatamದಲ್ಲಿ ಹೇಳಲಾಗಿದೆ, ನಿನ್ನ ಕರ್ತವ್ಯವನ್ನ ನೀನು ಮಾಡಬೇಕು. ನೀನು ಎರಡು ಅರ್ಥವನ್ನು ತಗೋ, ಪರವಾಗಿಲ್ಲ. ಈ ದೇಹನೇ ಆತ್ಮ, ಆತ್ಮ ಅನ್ನೋದು ಸಪ್ರೇಟ್ ಆಗಿ ಏನೂ ಇಲ್ಲ. ಈ ದೇಹನೇ ಆತ್ಮ, ಈ ದೇಹ ನಶಿಸಿ ಹೋದಾಗ ಆತ್ಮ ಸತ್ತೋಗುತ್ತೆ, ತೊಂದರೆ ಇಲ್ಲ. ಅವಾಗ ನಿಮ್ಗೆ ಯಾವುದೇ ಒಂದು ಫಲಿತಾಂಶಗಳು ಬರಲ್ಲ. ಹೆಂಗಿದ್ರು ನಿನ್ಗೆ ಮರಣ ಅನ್ನೋದಿಲ್ವಲ್ಲ, ಸರಿ, ಮರಣ ಅನ್ನೋದು ಇದ್ರೂ ನೆಕ್ಸ್ಟ್ ಜನನ ಅನ್ನೋದಿಲ್ವಲ್ಲ. ಹಾಗಿರುವಾಗ ನಿನಗೆ ಯಾವುದೇ ಪಾಪಗಳು ಬರೋದಿಲ್ಲ. ಆದ ಕಾರಣ ನಿನ್ನ ಕರ್ತವ್ಯವನ್ನ ನೀನು ಮಾಡು. ನೀನು ಕ್ಷತ್ರಿಯನಾಗಿದ್ದೀಯ, 4 ಜನರಿಗೆ ಉದಾಹರಣೆಗೆ ಇರಬೇಕು, ಆರ್ಯನಾಗಿದ್ದೀಯ, ಆದ ಕಾರಣ ನಿನ್ನ ಕರ್ತವ್ಯ ಅನ್ನೋದನ್ನ ಮಾಡು. ಇದನ್ನ ಶ್ರೀಮದ್ ಭಾಗವತದಲ್ಲಿ ಹೇಳಲಾಗಿದೆ ಅಂತ ಹೇಳ್ತಿದ್ದಾರೆ. ದೆನ್ ಕ್ಷತ್ರಿಯಾನಾಮಯಂ ಧರ್ಮ ಪ್ರಜಾಪತಿ ವಿನಿರ್ಮಿತಃ ಭ್ರಾತಾಪಿ ಭ್ರಾತರಂ ಹನ್ಯಾದ್ಯೇನ ಘೋರಾತರಸ್ತತಃ. According to the religious principles of the Kshatriyas who were created by Lord Brahma. Lord ಬ್ರಹ್ಮದೇವನೇ ಸೃಷ್ಟಿಸಿರುವ ಈ ಒಂದು ಕ್ಷತ್ರಿಯನ ಮೊದಲನೇ ಧರ್ಮ ಏನು? One brother can even kill another brother. ಒಂದು ಸಹೋದರ ಇನ್ನೊಂದು ಸಹೋದರನ ಕೊಲ್ಲಬಹುದು ಯುದ್ಧದಲ್ಲಿ. Therefore ಕ್ಷತ್ರಿಯ ಧರ್ಮ is said to be very fearsome. ಆದ ಕಾರಣ ಕ್ಷತ್ರಿಯನ ಒಂದು ಧರ್ಮ ತುಂಬಾನೇ ಭಯಂಕರವಾದದ್ದು. ಭಗವಂತನ ಭುಜಗಳಿಗೆ ಅವರನ್ನ ಹೋಲಿಸಲಾಗಿದೆ. ಪ್ರತಿನಿಧಿಗಳು, ಭುಜಗಳ ಒಂದು ಪ್ರತಿನಿಧಿ ಆಗಿರ್ತಾರೆ, ಧರ್ಮವನ್ನ ಕಾಪಾಡುವವರು. ಸ್ವಂತ ಕುಟುಂಬದಲ್ಲೇ ಸಹೋದರನೇ ಅಧರ್ಮಿಯಾಗಿದ್ರೆ ಆತನ್ನು ಸಹ ಕೊಲ್ಲೋದಕ್ಕೆ ಹಿಂಜರಿಯೋದಿಲ್ಲ. ನಿಜವಾದ ಕ್ಷತ್ರಿಯನ ಗುಣವಾಗಿರುತ್ತೆ. ಯಾಕಂದ್ರೆ ಆತನ ಕರ್ತವ್ಯನೇ ಆ ಧರ್ಮವನ್ನ ನಿಲ್ಲಿಸೋದು ಆಗಿರುತ್ತೆ, ಧರ್ಮವನ್ನು ಕಾಪಾಡೋದು. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯುಗ ಯುಗಕ್ಕೂ ಭಗವಂತ ಬರ್ತಾನೆ. ಆ ಯುಗ ಯುಗದಲ್ಲೂ ಕ್ಷತ್ರಿಯರ ಮುಖಾಂತರವಾಗಿ ಈ ಒಂದು ಧರ್ಮದ ಸ್ಥಾಪನೆ ಅನ್ನೋದನ್ನು ಮಾಡ್ತಾನೆ. ಕ್ಲಿಯರ್? ಎಸ್. ದೆನ್ ಶರಾರ್ಥ ವರ್ಷಿಣಿ ಪ್ರಕಾಶಿಕ ವೃತ್ತಿ. Bhagavan Sri Krishna ceases to employ scriptural injunctions in his effort to make Arjuna understand, and is now making him understand from a common sense point of view.
He has told him that if he understands the soul to be eternal, as explained in the Shrutis and other scriptures, then there is no reason for grief. But even from a common sense point of view, there is also no reason to grief. Atheists like Charvaka consider the soul to be temporary, like the gross body, and say that it does not exist after death. Also, according to the philosophy of a creation, certain sect of Buddhist, if one considers the soul to be repeatedly taking birth and dying, there is still no reason to grieve for it. So, ಒಂದು ಸೃಷ್ಟಿಯ ಒಂದು ಮೂಲದಿಂದ ತಗೊಂಡ್ರು ಸರಿನೇ. ಈ ಒಂದು ಆತ್ಮ, ನಾನು ಆತ್ಮ ಸಪರೇಟ್ ಆಗಿ ಏನಿಲ್ಲ, ದೇಹನೇ ಆತ್ಮ ಅಂತ ತಗೊಂಡ್ರು ಸರಿ. ಅದಕ್ಕೆ ಮರಣ ಅನ್ನೋದು ಇದ್ದಾಗ ಯಾರು ಕಾಪಾಡಕ್ ಆಗೋದಿಲ್ಲ. ನನ್ನ ಕರ್ತವ್ಯವನ್ನ ಮಾಡಬೇಕು, ಶೋಕಿಸೋದೇನಿದೆ ಅದು. ಇವತ್ತೆಲ್ಲ ನಾಳೆ ಆ ಒಂದು ದೇಹ ಅನ್ನೋದು ನಶಿಸಿ ಹೋಗುತ್ತೆ, ಕೆಮಿಕಲ್ ರಿಯಾಕ್ಷನ್ ಎಲ್ಲ ಹೋಯ್ತು ಮುಗೀತಂದ್ರೆ ಅದು ಸತ್ತೋಗಿತ್ತು. ಆವತ್ತ ನನ್ನ ಕರ್ತವ್ಯ ಅನ್ನೋದು ಏನು? ಇದು ಚಾರ್ವಾಕ್ ಮುನಿ ಹೇಳುವ ಒಂದು ನಾಸ್ತಿಕವಾದ ಆ ತತ್ವವನ್ನು ತಗೊಂಡ್ರು ಸರಿನೇ, ನನ್ನ ಕರ್ತವ್ಯವನ್ನ ನಾನು ಮಾಡೋದು ಮುಖ್ಯವಾದದ್ದು. ಸೊ ಬುದ್ಧಿಸ್ಟ್ ಫಿಲಾಸಫಿ ತಗೊಳ್ಳಿ, ಈ ಫಿಲಾಸಫಿ ತಗೊಳ್ಳಿ, ಯಾವ ತಗೊಂಡ್ರು ಅಷ್ಟೇನೆ ನನ್ನ ಕರ್ತವ್ಯ ತುಂಬಾ ಮುಖ್ಯವಾದದ್ದು. ಸೊ ಪ್ರತಿಯೊಬ್ಬರಿಗೂ ಅನ್ವಯವಾಗುತ್ತೆ. ಅವರವರ ಕರ್ತವ್ಯಗಳು ಏನು, ಎಷ್ಟು ಮಟ್ಟಿಗೆ ನನ್ನ ಕರ್ತವ್ಯವನ್ನು ನಾನು ನನ್ನ ಜೀವನದಲ್ಲಿ ಮಾಡ್ತಿದ್ದೀನಿ, ಎಷ್ಟು ಮಟ್ಟಿಗೆ ಅದನ್ನ ಸಕ್ರಮವಾಗಿ ಮಾಡ್ತಿದ್ದೀನಿ. ತಂದೆಯಾಗಿ, ತಾಯಿಯಾಗಿ, ಗಂಡನಾಗಿ, ಹೆಂಡತಿಯಾಗಿ, ಮಕ್ಕಳಾಗಿ, ಹಲವಾರು ರೀತಿಯಲ್ಲಿದೆ. ಸೊ ನಮ್ಮ ಕರ್ತವ್ಯಗಳು ಕೃಷ್ಣ ಪ್ರಜ್ಞೆಗೆ ಬಂದ ನಂತರ ಕೃಷ್ಣ ಪ್ರಜ್ಞೆಗೆ ಬಂದ ನಂತರ ಎಷ್ಟು ಜನರ ಜೀವನದಲ್ಲಿ ಅವರವರ ಕರ್ತವ್ಯಗಳನ್ನ ನಾವು ಸಕ್ರಮವಾಗಿ ಮಾಡ್ತಿದ್ದೀವಿ. ನಿನ್ನೆವರೆಗೂ ಒಂದು ರೀತಿಯ ಜೀವನ ಅನ್ನೋದನ್ನ ಮಾಡ್ತಾ ಇದ್ವಿ. ಸೊ ಇವತ್ತು ಒಂದು ಜೀವನ ಅನ್ನೋದನ್ನ ಮಾಡ್ತಿದ್ವಿ. ಎಷ್ಟು ಜನರು ನಮ್ಮನ್ನ ಹೂಳ್ತಾ ಇದ್ದಾರೆ. ಕೃಷ್ಣ ಪ್ರಜ್ಞೆಗೆ ಬಂದ ಮೇಲೆ ಈ ಮಾತಾಗೆ ಪರವಾಗಿಲ್ಲ. ಮುಂಚೆ ಎಲ್ಲ ಹಿಂಗೆಲ್ಲ ಬೇಜವಾಬ್ದಾರಿಯಿಂದ ಇದ್ರು, ಇವಾಗ ಜವಾಬ್ದಾರಿಯಾದ ಒಂದು ತಾಯಿಯಾಗಿದ್ದಾರೆ, ಒಂದು ಜವಾಬ್ದಾರಿಯುತವಾದ ಒಂದು ಹೆಂಡತಿಯಾಗಿ ಅವರವರ ಕರ್ತವ್ಯಗಳನ್ನ ಮಾಡ್ತಿದ್ದಾರೆ. ಪರವಾಗಿಲ್ಲ, ಕೃಷ್ಣ ಪ್ರಜ್ಞೆ ಬಂದಿದ್ದು ಒಳ್ಳೇದಾಯ್ತು ಅನ್ನೋ ಒಂದು ಮಟ್ಟಕ್ಕೆ ಇದ್ದೀವಾ? ಖಂಡಿತ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದೀವಿ ಅಷ್ಟೇ, ಬೇರೆ ಪ್ರಶ್ನೆ ಬೇಡ. ಎಷ್ಟು ಮಾಲೆ ಜಪ ಮಾಡ್ತಿದ್ವಿ, ಏನ್ ಮಾಡ್ತಿದ್ವಿ ಎಲ್ಲ ಎಸ್, ಅದರ ಮೂಲ ಏನು, ಅದರ ಮುಖ್ಯತ್ವ ಏನು, ಇದನ್ನೆಲ್ಲ ಮಾಡೋದ್ರಿಂದ ನಾನು ಎಂಥದ್ದು ಬೆಳೀತಾ ಇದೆ, ನನ್ನಲ್ಲಿ ಎಂಥ ಗುಣ ಬೆಳೀತಾ ಇದೆ, ಯಾವ ರೀತಿ ನನ್ನನ್ನ ಪ್ರದರ್ಶಿಸ್ತಾ ಇದ್ದೀನಿ, ಎಲ್ಲರಿಗೂ ನಾನು ಯಾವ ರೀತಿ ತೋರಿಸ್ತಿದ್ದೀನಿ, ಇದೆಲ್ಲವೂ ಅನ್ವಯವಾಗುತ್ತೆ. ಆವಾಗ್ಲೇ ಕೃಷ್ಣ ಪ್ರಜ್ಞೆ ಇದ್ದೀನಿ ಅಂತ ಆಗುತ್ತೆ. ಚಿಕ್ಕ ಚಿಕ್ಕ ಜವಾಬ್ದಾರಿಗಳನ್ನ ತಗೊಳಕ್ ಆಗಲ್ಲ ಕೆಲವೊಮ್ಮೆ. ತಲೆ ಬಂದ್ಬಿಡುತ್ತೆ, ನನಗೆ ಆಗಲ್ಲಪ್ಪ, ನನಗೆ ಇದಾಗಲ್ಲ ಅದಾಗಲ್ಲ. ಇಲ್ಲಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಅಂದ್ರೆ ನಮ್ಮಲ್ಲಿ ಎಷ್ಟು ಪೊಸೆಸಿವ್ನೆಸ್ ಅನ್ನೋದಿರುತ್ತೆ, ಅಹಂಕಾರ ಅನ್ನೋದಿರುತ್ತೆ. ಅದನ್ನ ಪೊಸೆಸಿವ್ ಅಹಂಕಾರ ಅಂತೀವಿ. ನಾನು 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 ನಮ್ಮ ಜೀವನದಲ್ಲಿ ಸೋಲು ಅನ್ನೋದೇ ನಾನು ನೋಡಬಾರ್ದು, ಪ್ರತಿಯೊಂದು ನನಗೆ ಗೆಲ್ಲಬೇಕು, ಅದರ ಅವಶ್ಯಕತೆ ಇಲ್ವಲ್ಲ. ಕರ್ಮಣ್ಯವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಗೋರ್ ಮಾತೆ ಸಂಭಸ್ತು ಕರ್ಮ. ಫಲಿತಾಂಶಗಳೆಲ್ಲ ಕರ್ತವ್ಯಗಳನ್ನ ತಗೊಂಡು ಮಾಡುವಂಥದ್ದು. ಬೀಳ್ಬೇಕು, ಕೆಳಗಡೆ ಬೀಳಲೇಬೇಕು, ತೊಂದರೆ ಇಲ್ಲ, ನನ್ನ ಕರ್ತವ್ಯ ನಾನು ಮಾಡ್ಕೊಂಡು ಹೋಗ್ತೇನೆ. ಯುದ್ಧದಲ್ಲೂ ಅಷ್ಟೇ, ಗೆಲ್ಲಲೇಬೇಕು ಅಂತೇನು ಇಲ್ವಲ್ಲ, ಯುದ್ಧ ಮಾಡಲೇಬೇಕು ಅಷ್ಟೇ, ವೀರ ಮರಣವನ್ನು ಹೊಂದು. ನನ್ನ ಯಾವ್ದು ಪ್ರಶ್ನೆ ಬರ್ತಾ ಇತ್ತು, ಮಹಾಭಾರತ ಯುದ್ಧದಲ್ಲಿ ಪಾಂಡವರ ಕಡೆ ಮೊದಲನೇ ದಿನನೇ ಮರಣವನ್ನು ಹೊಂದಿದವರು ಯಾರು? ಕುಮಾರ್. ಒಂದು ದಿವಸ ಹೇಡಿಯಾಗಿ ಆ ಒಂದು ರಣರಂಗವನ್ನು ಬಿಟ್ಟು ಓಡುವುದಕ್ಕೆ ಹಿಂಜರಿದಿರೋನು ಈ ಒಂದು ಮಹಾಭಾರತ ಯುದ್ಧದಲ್ಲಿ ಪಾಲ್ಗೊಂಡು ಮೊದಲನೇ ದಿನನೇ ತನ್ನ ಒಂದು ಪ್ರಾಣವನ್ನ ವೀರ ಮರಣವನ್ನು ಹೊಂದ. ನೋಡಿ, ಅಜಗಜಾಂತರ ವ್ಯತ್ಯಾಸ. ಈ ಭಗವದ್ಗೀತೆ ನಮ್ಮ ಜೀವನಕ್ಕೆ ತೊಡಗಿದಾಗ, ಭಕ್ತರೊಟ್ಟಿಗೆ ನಮ್ಮ ಜೀವನ ಮಾಡಿದಾಗ ಹಲವಾರು ಬದಲಾವಣೆಗಳು ಅನ್ನೋದು ಸೊ ನಾವು ತಗೊಳ್ಳೋ ನಿರ್ಧಾರಗಳಾಗಿರ್ಬೋದು, ಹಲವಾರು ಬದಲಾವಣೆ ಆಗಬೇಕು. ನಾನು ಎಷ್ಟು ಮಾಲೆ ಜಪ ಮಾಡ್ತಿದ್ದೀನಿ, ಎಷ್ಟೆಲ್ಲ ಏನೆಲ್ಲ ಮಾಡ್ತಿದ್ದೀನಿ ಅನ್ನೋದು ಎಷ್ಟರ ಮಟ್ಟಿಗೆ ನನ್ನಲ್ಲಿ ಆ ಒಂದು ಪರಿವರ್ತನೆ ಅನ್ನೋದು ಆಗ್ತಾ ಇದೆ, ನನ್ನ ನಿರ್ಧಾರಗಳಲ್ಲಿ ಏನು, ಇದೆಲ್ಲವೂ ತುಂಬಾ ಮುಖ್ಯವಾಗುತ್ತೆ. ಅದೇ ಇವತ್ತಿನ ಒಂದು ಶ್ಲೋಕದ ಸಾರಾಂಶ. ಎಲ್ಲಾ ದೃಷ್ಟಿಕೋನದಿಂದನೂ ನೋಡ್ಕೊಂಡು ನನ್ನ ಕರ್ತವ್ಯಗಳನ್ನ ಮಾಡುವಂಥದ್ದು. ಕರ್ತವ್ಯ ದೋಷ, ಕರ್ತವ್ಯ ಲೋಪ ಎಲ್ಲೂ ಇರಬಾರ್ದು. ಆ ಮಟ್ಟಿಗೆ ನಮ್ಮ ಒಂದು ಕರ್ತವ್ಯ ಅನ್ನೋದಿದೆ. ಅದು ಯಾವಾಗ ಪರಿಪೂರ್ಣ ಆಗುತ್ತೆ? ಯಾವಾಗ ನಿತ್ಯ ಕರ್ಮದಲ್ಲಿ, ನಿತ್ಯ ಧರ್ಮದಲ್ಲಿ ತೊಡಗಿರ್ತೀವಿ. ಅದು ನಮ್ಮ ನಿತ್ಯ ಧರ್ಮ ಏನೋ ಭಗವಂತನ ಸೇವೆ. ಎಷ್ಟು ಮಟ್ಟಿಗೆ ಭಗವಂತನ ಸೇವೆ ತೊಡಗ್ತಾ ಇರ್ತೀನಿ, ಅದ್ರ ಕೆಳಗಡೆ ಇರೋ ಧರ್ಮಗಳೆಲ್ಲ ಪರಿಪೂರ್ಣತೆ ಆಗ್ತಾ ಹೋಗುತ್ತೆ.
ನಾನು ಹತ್ತನೇ ಮಾಡಿ ಹತ್ತಬೇಕು ಅಂತ ಪ್ರಯತ್ನ ಮಾಡಿದಾಗ 1, 2, 3 ಸಹಜವಾಗಿ ಹತ್ಕೊಂಡು ಹೋಗ್ತಾ ಇರ್ತೇನೆ. ಯಾಕಂದ್ರೆ ನನ್ನ ಗುರಿ ಇರೋದು 10ನೇ ಮಾಡಿ ಅಲ್ಲ. ಅದಕ್ಕೆ ಕೃಷ್ಣ ಪ್ರಜ್ಞೆಯಲ್ಲಿ ಬಂದವರೆಲ್ಲರೂ ಖಂಡಿತವಾಗ್ಲೂ ಅವ್ರ ಜೀವನ ಸಕ್ಸಸ್ ಆಗ್ತಾ ಇರುತ್ತೆ. ಯಾಕಂದ್ರೆ ಅವ್ರ ಗುರಿ ಇರೋದು 10ನೇ ಮಾಡಿ. 1, 2 ಇಷ್ಟು ದಿವಸ ಅದನ್ನ ಆಗ್ತಾ ಇರಲ್ಲ. ಕೃಷ್ಣ ಪ್ರಜ್ಞೆ 1, 2 ತುಂಬಾ ಸುಲಭವಾಗಿ ದಾಟ್ಕೊಂಡು ಈ ರೀತಿಯಾಗಿ ನಮ್ಮ ಜೀವನ ಪರಿಪೂರ್ಣ. ಓಕೆ, ಹರೇ ಕೃಷ್ಣ. ಯಾರಿಗಾರು ಪ್ರಶ್ನೆ ಇದ್ರೆ ಕೇಳ್ಬೇಕು, ಇಲ್ಲಾಂದ್ರೆ ಏನ್ ಮಾಡಿದೆ. ಓಕೆ, ಏನು ಪ್ರಶ್ನೆ ಇಲ್ಲ ಅಂದ್ರೆ ಏನು. ಧನ್ಯವಾದ ಎಲ್ಲರಿಗೂ ಇವತ್ತಿನ ಒಂದು ಅಧಿವೇಶನ ಪಾಲ್ಗೊಂಡು. ಒಂದು ಬಾರಿ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳ್ತಾ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ವಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದಿಗೆ ಜೈ ಭಗವಾನ್ ಶ್ರೀ ಪ್ರಭುಪಾದಕ್ಕೆ ಜೈ ಭಗವಾನ್ ಗುರು ಮಹಾರಾಜ್ಗೆ ಜೈ. ಜೈ ಗೌರ್ ಪ್ರೇಮಾನಂದ. ಹರಿ ಬೋಲ್. ಹರೇ ಕೃಷ್ಣ. ಎಲ್ಲರೂ ಹರೇ ಕೃಷ್ಣ ಅಂತ ಬೋಲ್. ಹರೇ ಕೃಷ್ಣ ಪ್ರಭುಜಿ, ದಂಡೋತ್ ಪ್ರಣಾಮಗಳು. ಹರೇ ಕೃಷ್ಣ ಪ್ರಭುಜಿ, ದಂಡೋತ್ ಪ್ರಣಾಮ ಪ್ರಭು. ಹರೇ ಕೃಷ್ಣ. ಆಚಾರ್ಯ ಪ್ರಭು ಹರೇ ಕೃಷ್ಣ. ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ಎಲ್ಲರಿಗೂ ಹರೇ ಕೃಷ್ಣ. ಧನ್ಯವಾದಗಳು. ದಂಡೋತ್ ಪ್ರಣಾಮ ಪ್ರಭು. ಹರೇ ಕೃಷ್ಣ.